ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನ ತಾಲೂಕು ಆಡಳಿತ ಸೌಧದ ಸಭಾಂಗಣದಲ್ಲಿ ಆಗಸ್ಟ್ 15ರಂದು ಶಾಸಕ ಹರೀಶ್ ಪೂಂಜಾ ಅವರ ಅಧ್ಯಕ್ಷತೆಯಲ್ಲಿ ಆಚರಿಸಲಾಯಿತು. ತಾಲೂಕು ದಂಡಾಧಿಕಾರಿ ಎಸ್ಎನ್ ನರಗುಂದ ಅವರು ಧ್ವಜಾರೋಹಣ ನೆರವೇರಿಸಿದರು. ಬಳಿಕ ಬೆಳ್ತಂಗಡಿ ಪೊಲೀಸ್ ಠಾಣೆಯ ಎಸ್ಐ ಸಿಕಂದರ್ ಪಾಷಾ ನೇತೃತ್ವದಲ್ಲಿ ಆರಕ್ಷಕ ಹಾಗೂ ಗೃಹ ರಕ್ಷಕ ದಳ, ಎನ್ಸಿಸಿ, ಸ್ಕೌಟ್ಸ್ ಅಂಡ್ ಗೈಡ್ಸ್, ಬುಲ್ಬುಲ್ ಬ್ಯಾಂಡ್ ಸೆಟ್ ಮೂಲಕ ಆಕರ್ಷಕ ಪಥಸಂಚಲನ ನಡೆಯಿತು. ಮಹಾತ್ಮ ಗಾಂಧೀಜಿ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಸಭಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು. ಆರಂಭದಲ್ಲಿ ತಾಲೂಕು ದಂಡಾಧಿಕಾರಿ ಎಸ್ಎನ್ ನರಗುಂದ ಅವರು ಆಶಯ ನುಡಿಗಳನ್ನು ಆಡಿದರು. ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ನೆಚ್ಚಿನ ಶಾಸಕರಾದ ಹರೀಶ್ ಪೂಂಜಾರ್ ಅವರೇ, ಹಾಗೂ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಆದ ರವಿ ಅವರೇ, ನಮ್ಮ ತಾಲೂಕಾ ಕಾರ್ಯನಿರ್ವಹಣಾಧಿಕಾರಿಗಳಾದ ಭವಾನಿ ಶಂಕರ್ ಅವರೇ, ಹಾಗೂ ಮುಖ್ಯ ಭಾಷಣಕಾರರಾಗಿ ಬಂದಂಥ ಉಪನ್ಯಾಸಕರಾಗಿ ಬಂದಂಥ ಮೀನಾಕ್ಷಿ ಅವರೇ, ಹಾಗೂ ತಾಲೂಕಿನ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳೇ ಹಾಗೂ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳದ ಸಿಬ್ಬಂದಿಗಳೇ ಮತ್ತು ಸಾರ್ವಜನಿಕರೇ, ಮತ್ತು ಮುಖ್ಯವಾಗಿ ಇಲ್ಲಿ ಪಥಸಂಚಲನ ಹಾಗೂ ನಮ್ಮ ರೈತ ಗೀತೆ, ವಿವಿಧ ರಾಷ್ಟ್ರಗೀತೆಗಳನ್ನು ಹಾಡಿದಂಥ ನಮ್ಮ ವಿದ್ಯಾರ್ಥಿನಿಯರು ಹಾಗೂ ಎಲ್ಲ ಶಾಲೆಗಳಿಂದ, ನಮ್ಮ ತಾಲೂಕಿನ ಎಲ್ಲ ಶಾಲೆಗಳಿಂದ ಬಂದಂಥ ಶಿಕ್ಷಕರೇ ಹಾಗೂ ವಿದ್ಯಾರ್ಥಿನಿಯರೇ, 15ನೇ ಆಗಸ್ಟ್ 2026ರಂದು ದೇಶಾದ್ಯಂತ ನಾವು ಉತ್ಸಾಹ ಮತ್ತು ದೇಶಭಕ್ತಿಯ ಸ್ವಾತಂತ್ರ್ಯ ದಿವಸವನ್ನು ಆಚರಿಸುತ್ತೇವೆ. ಈ ದಿನವು ಸ್ವಾತಂತ್ರ್ಯದ ಮಹತ್ವ ಮತ್ತು ಅದನ್ನು ಕಾಪಾಡಿಕೊಳ್ಳುವ ಮತ್ತು ರಕ್ಷಿಸುವ ಪ್ರತಿಯೊಬ್ಬ ನಾಗರಿಕನ ನಮ್ಮ ಕರ್ತವ್ಯವಾಗಿರುತ್ತೆ ಅಂತ ನಾವು ಜ್ಞಾಪಿಸಿಕೋಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳೋಕ್ಕೆ ಇಷ್ಟಪಡ್ತೇನೆ. ಈ ದಿನವು ಬ್ರಿಟಿಷ್ ಆಳ್ವಿಕೆಯಿಂದ ರಾಷ್ಟ್ರದ ವಿಮೋಚನೆಯನ್ನು ಸ್ಮರಿಸುತ್ತದೆ. ಈ ವರ್ಷವು ಭಾರತ ತನ್ನ 80ನೇ ಸ್ವತಂತ್ರ ದಿನಾಚರಣೆಯನ್ನು 2026ರ ಸಂಪೂರ್ಣ 80 ವರ್ಷಗಳ ಸ್ವಾತಂತ್ರ್ಯದ ಮೂಲಕ ಆಚರಿಸುತ್ತಿದೆ. ಈ ಮಹತ್ವದ ದಿನಾಂಕದಂದು ಭಾರತೀಯ ಸ್ವಾತಂತ್ರ್ಯ ಕಾಯ್ದೆ ಭಾರತೀಯ ಸಂವಿಧಾನ ಸಭೆಗೆ ಶಾಸಕಾಂಗ ಅಧಿಕಾರವನ್ನು ವರ್ಗಾಯಿಸುವ ಮೂಲಕ ಜಾರಿಗೆ ಬಂದಿತು. 6ನೇ ಕಿಂಗ್ ಜಾರ್ಜ್ ಭಾರತವು ಗಣರಾಜ್ಯಕ್ಕೆ ಪರಿವರ್ತನೆಯಾಗುವವರೆಗೂ ರಾಷ್ಟ್ರದ ಮುಖ್ಯಸ್ಥರಾಗಿದ್ದರು. ಭಾರತದ ಸಂವಿಧಾನವು ಜನವರಿ 26, 1950ಕ್ಕೆ ಜಾರಿಗೆ ಬಂದಿತು. ಈ ದಿನಾಂಕವನ್ನು ಭಾರತದ ಗಣರಾಜ್ಯ ದಿನ ಎಂದು ಆಚರಿಸಲಾಗುತ್ತಿದೆ. ಭಾರತದ ಸಾರ್ವಭೌಮ ಸಂವಿಧಾನ ಅನುಷ್ಠಾನದೊಂದಿಗೆ ಡೊಮಿನಿಯನ್ ಆಫ್ ಇಂಡಿಯಾ ಪೂರ್ವ ಸ್ವಾತಂತ್ರ್ಯವನ್ನು ಬದಲಾಯಿಸಿತು ಮತ್ತು ಭಾರತವು ಸಂಪೂರ್ಣ ಸಾರ್ವಭೌಮತ್ವವನ್ನು ಸಾಧಿಸಿತು. ಸ್ವಾತಂತ್ರ್ಯದ ಪ್ರಮಾಣವು ಪ್ರಧಾನವಾಗಿ ಅಹಿಂಸಾತ್ಮಕ ಪ್ರತಿರೋಧ ಮತ್ತು ನಾಗರಿಕ ಅಸಹಕಾರಕ್ಕೆ ಹೆಸರುವಾಸಿಯಾದ ಗಮನಾರ್ಹ ಚಳವಳಿಯಿಂದ ಗುರುತಿಸಲಾಗಿದೆ. ಸುಮಾರು 200 ವರ್ಷಗಳ ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತಿಗೊಂಡು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿರುವಾಗ ಹಿಂದಿನ ತ್ಯಾಗಗಳನ್ನು ನೆನಪಿಸಿಕೊಳ್ಳಬೇಕಾಗ್ತದೆ ಇಲ್ಲಿ. ಮತ್ತು ಭವಿಷ್ಯದಲ್ಲಿ ಪ್ರಗತಿ, ಸಾಮರಸ್ಯ ಮತ್ತು ಸಮೃದ್ಧಿಗಾಗಿ ನೀವೆಲ್ಲರೂ ಶ್ರಮಿಸುವ ಅತ್ಯಗತ್ಯ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಇದು ನಾವುಗಳು ಆನಂದದಿಂದಿರುವ ಸ್ವಾತಂತ್ರ್ಯಕ್ಕಾಗಿ ಪ್ರತಿಬಿಂಬ ಮತ್ತು ಕೃತಜ್ಞತೆಯ ಸಮಯ ಮತ್ತು ಉತ್ತಮ ಬಲಿಷ್ಠ ಭಾರತವನ್ನು ನಿರ್ಮಿಸಲು ಒಟ್ಟಾಗಿ ಕೆಲಸ ಮಾಡುವ ಇದೊಂದು ನಮಗೆಲ್ಲರ ಅವಕಾಶ ಸಿಕ್ಕಿದೆ. ಅದನ್ನು ನಾವು ಸದುಪಯೋಗಪಡಿಸ್ಕೊಂಡು ನಾವೆಲ್ಲರೂ ಆ ಒಂದು ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳಬೇಕಾಗಿ ಈ ಸಂದರ್ಭದಲ್ಲಿ ಕೇಳೋಕ್ಕೆ ಇಷ್ಟಪಡ್ತೇನೆ. ಚಂದ್ರಯಾನಗಳ ಯಶಸ್ವಿಗಳೊಂದಿಗೆ ಜಾಗತಿಕ ಮಟ್ಟದಲ್ಲಿ ನಮ್ಮ ದೇಶವು ಬೆನ್ನು ತಟ್ಟಿಸಿಕೊಳ್ಳುವಂಥ ಒಂದು ಇದರಲ್ಲಿ ನಮ್ಮ ಭಾರತದಲ್ಲಿ ನಾವು ಇರೋದೇ ಒಂದು ಹೆಮ್ಮೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಮಧ್ಯರಾತ್ರಿಯ ಗಂಟೆ ಹೊಡೆಯುತ್ತಿದ್ದಂತೆಯೇ ಜಗತ್ತು ಮಲಗಿರುವಾಗ ಭಾರತವು ಚಲನಶೀಲ ಮತ್ತು ಸ್ವಾತಂತ್ರ್ಯಕ್ಕೆ ಎಚ್ಚರಗೊಳ್ಳುತ್ತದೆ. ಇತಿಹಾಸದಲ್ಲಿ ಅಪರೂಪವಾಗಿ ಬರುವ ಇಂಥ ಈ ಗಳಿಗೆಯಲ್ಲಿ ಹಳತಿನಿಂದ ಹೊಸತಿಗೆ ಕಾಲಿಡುತ್ತಿದ್ದೇವೆ. ಹಳೆಯ ಯುಗ ಮುಗಿಯಿತು. ಬಹುಕಾಲ ಅದು ಬಿಟ್ಟ ನಮ್ಮ ಚೇತನವನ್ನು ನಾವು ತನ್ನ ಅಭಿವೃದ್ಧಿಯನ್ನು ನಾವು ಕಂಡುಕೊಳ್ಳುತ್ತಿದ್ದೇವೆ. ಪೂರ್ವದಲ್ಲಿ ನಮ್ಮನ್ನು ಬ್ರಿಟಿಷರು, ಪೋರ್ಚುಗೀಸರು, ಡಚ್ಚರು, ಫ್ರೆಂಚರು ಆಳಿದ್ದಾರೆ. ಸಂಪದ್ಭರಿತವಾದ ನಮ್ಮ ದೇಶವನ್ನು ಯುರೋಪಿನ ಸಮುದ್ರದ ಮಾರ್ಗದ ಮೂಲಕ ವ್ಯಾಪಾರ ಮಾಡಲು ಬಂದಂಥ ಈ ಪೋರ್ಚುಗೀಸರು, ಬ್ರಿಟಿಷರು ನಮ್ಮ ದೇಶದ
ರಾಜರು ಅವ್ರಿಗೆ ಏನು ಮಾಡ್ತಾರೆ ಅಂದರೆ ಅನುಮತಿಯನ್ನು ನೀಡ್ತಾರೆ. ಆದರೆ ಅವರು ಸುಮ್ಮನೆ ವ್ಯಾಪಾರ ಮಾಡಿಕೊಂಡು ನಮ್ಮ ದೇಶದಿಂದ ಹೋಗಲ್ಲ. ಅವರು ಇಲ್ಲಿ ನಮ್ಮ ದೇಶದ ಆಂತರಿಕ ವಿಷಯಗಳಲ್ಲೆಲ್ಲ ಭಾಗವಹಿಸಲು ಶುರು ಮಾಡಿ ನಮ್ಮಲ್ಲಿಯೇ ದ್ವೇಷವನ್ನು ಹುಟ್ಟಿಸುವಂಥ ಒಂದು ಕಾರ್ಯವನ್ನು ಮಾಡ್ತಾರೆ. ಆವಾಗ ಅವರು ಆ ಒಂದು ಕಾರ್ಯದಲ್ಲಿ ಯಶಸ್ವಿಯಾಗಿ ತಮ್ಮ ಸಾಮ್ರಾಜ್ಯವನ್ನು ಕಟ್ಟುತ್ತಾರೆ. ನಮ್ಮ ದೇಶದ ಸಂಪತ್ತನ್ನು ಅವರ ದೇಶಗಳಿಗೆ ಸಾಗಿಸಿದರು. ಹಲವಾರು ಭಾರತದ ವಿರೋಧಿ ಕಾನೂನುಗಳನ್ನು ತಂದು ನಮ್ಮ ದೇಶವನ್ನು ಸಂಪೂರ್ಣ ತಮ್ಮ ಕೈವಶ ಮಾಡಿಕೊಂಡರು. ಇಷ್ಟೆಲ್ಲದರ ನಡುವೆ ನಮ್ಮ ದೇಶದಲ್ಲಿ ಬ್ರಿಟಿಷರ ದಬ್ಬಾಳಿಕೆಯ ವಿರುದ್ಧ ದಂಗೆ ಏಳಲು ಪ್ರಾರಂಭವಾಗುತ್ತೆ. ಅನೇಕ ಸ್ವಾತಂತ್ರ್ಯ ಸೇನಾನಿಗಳು ಉಗಮವಾಗ್ತಾರೆ. ಇದರ ಸಾಕ್ಷಿಯಾಗಿ 1857ರಲ್ಲಿ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ನಡೆಯಿತು. ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅನೇಕರು ಕೆಚ್ಚೆದೆಯಿಂದ ಹೋರಾಡಿದ್ದಾರೆ. ಇದರಿಂದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಆಳ್ವಿಕೆ ಅಂತ್ಯವಾಗಿ ಬ್ರಿಟಿಷ್ ಸರ್ಕಾರದ ಆಳ್ವಿಕೆ ಪ್ರಾರಂಭವಾಗಿ ಮುಂದೆ ಅನೇಕ ಹೋರಾಟಗಳು ನಡೆಯುತ್ತವೆ. ಹಲವಾರು ಮಹಾನ್ ನಾಯಕರು ಪ್ರಾಣವನ್ನು ಕಳೆದುಕೊಂಡು ಬ್ರಿಟಿಷರ ಆಳ್ವಿಕೆಯನ್ನು ಅಂತ್ಯಗೊಳಿಸಬೇಕೆಂದು ಪಣ ತೊಡುತ್ತಾರೆ. ಬಾಲಗಂಗಾಧರ ತಿಲಕರು, ಲಾಲಾ ಲಜಪತ್ ರಾಯ್, ಚಂದ್ರಶೇಖರ್ ಆಜಾದ್, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಮಹಾತ್ಮ ಗಾಂಧೀಜಿಯವರು, ದಾದಾಬಾಯಿ ನವರೋಜಿಯವರು ಹಲವಾರು ಮಹಾನ್ ನಾಯಕರು ಈ ಹೋರಾಟಕ್ಕೆ ಧುಮುಕುತ್ತಾರೆ. ಬಾಲಗಂಗಾಧರ ತಿಲಕರು ಸ್ವರಾಜ್ ನನ್ನ ಜನ್ಮಸಿದ್ಧ ಹಕ್ಕಾಗಿದೆ, ಅದನ್ನು ನಾನು ಕಾಪಾಡುತ್ತೇನೆಂದು ಒಂದು ಪ್ರಣವನ್ನು ಮಾಡ್ತಾರೆ ಎಂದು ಬ್ರಿಟಿಷರಲ್ಲಿ ಆ ಪ್ರಣವನ್ನು ಮಾಡಿದ್ದಕ್ಕೆ ಆ ಬ್ರಿಟಿಷರಲ್ಲಿ ಏನಾಗುತ್ತೆ ಅಂದರೆ ನಡುಕು ಹುಟ್ಟುತ್ತೆ. 1942ರಲ್ಲಿ ಭಾರತ ಬಿಟ್ಟು ತೊಲಗಿ ಎಂಬ ಕ್ರಾಂತಿ ಮೊಳಗಿತ್ತು. ಹೀಗೆ ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ ಸ್ವತಂತ್ರ ಜ್ವಾಲೆ ಇಡೀ ದೇಶದ ತುಂಬ ಹರಡಿತು. ಕೊನೆಗೆ 1947 ಆಗಸ್ಟ್ 15ರಂದು ನಮ್ಮ ದೇಶ ಬ್ರಿಟಿಷರಿಂದ ಸ್ವತಂತ್ರವಾಯಿತು. ಭೂತಕಾಲದ ಭವ್ಯತೆ ಮತ್ತು ಹೋರಾಟವನ್ನು ನಾವು ಸ್ಮರಿಸುತ್ತಾ ವರ್ತಮಾನದ ತಲ್ಲಣಗಳನ್ನು ಮಟ್ಟಿ ನಿಂತು ಭವಿಷ್ಯವನ್ನು ನಾವೆಲ್ಲರೂ ಕಟ್ಟಲು ಪ್ರಯತ್ನಿಸಬೇಕು. ಅದು ನಮ್ಮ ನಿಜವಾದ ಕರ್ತವ್ಯವಾಗಿದೆ. ದೇಶಕ್ಕೆ ಸ್ವಾತಂತ್ರ್ಯ ಬಂದು ಹಲವು ದಶಕಗಳು ಕಳೆದಿವೆ. ಭಾರತ ದೇಶವು ಎಲ್ಲ ಕ್ಷೇತ್ರಗಳಲ್ಲಿ ಪ್ರಪಂಚದಾದ್ಯಂತ ತನ್ನ ಛಾಪು ಮೂಡಿಸಿದೆ. ವಿಜ್ಞಾನ, ತಂತ್ರಜ್ಞಾನ, ಆರ್ಥಿಕತೆ, ಕೃಷಿ, ಸಾಹಿತ್ಯ, ಕ್ರೀಡೆ ಸೇರಿದಂತೆ ಎಲ್ಲ ರಂಗಗಳಲ್ಲಿಯೂ ಸಹ ಭಾರತ ಸಾಕಷ್ಟು ಪ್ರಗತಿಯನ್ನು ಸಾಧಿಸಿದೆ. ಪರಮಾಣು ಸಾಮರ್ಥ್ಯದ ದೇಶವಾಗಿರುವ ನಮ್ಮ ಭಾರತ ಬಾಹ್ಯಾಕಾಶದ ಕ್ಷೇತ್ರದಲ್ಲೂ ಸಹ ಹಲವಾರು ಸಾಧನೆಗಳನ್ನು ಮಾಡಿದೆ. ಚಂದ್ರಯಾನ 3 ಯಶಸ್ಸು ಇದಕ್ಕೆ ದೊಡ್ಡ ಸಾಕ್ಷಿ. ಅಭಿವೃದ್ಧಿ ಪ್ರಗತಿಯೊಂದಿಗೆ ಕ್ಷೇತ್ರದಲ್ಲಿ ಭಾರತ ಸಾಕಷ್ಟು ಮುನ್ನಡೆ ಸಾಧಿಸಿದೆ. ಇಡೀ ಜಗತ್ತು ಭಾರತದ ಕಡೆ ನೋಡುವಂತಾಗಿದೆ. ಇತ್ತೀಚೆಗೆ ಭಾರತ ಒಲಿಂಪಿಕ್ಸ್ನಲ್ಲಿ ಅತ್ಯುತ್ತಮ ಪ್ರದರ್ಶನವೂ ಸಹ ಮಾಡಿದೆ ಅಂದರೆ ತಪ್ಪಾಗಲಾರದು. ಸ್ನೇಹಿತರೆ, ಸ್ವಾತಂತ್ರ್ಯ ಸಿಕ್ಕು ಎಷ್ಟು ವರ್ಷಗಳಾದರೂ ಇಂದು ಭಾರತ ಅಪರಾಧ, ಭ್ರಷ್ಟಾಚಾರ, ಹಿಂಸೆ, ನಕ್ಸಲಿಸಂನಂತಹ ಭಯೋತ್ಪಾದನೆ, ಬಡತನ, ನಿರುದ್ಯೋಗ, ಅನಕ್ಷರತೆಯಂತಹ ಸಮಸ್ಯೆಗಳೊಂದಿಗೆ ನಾವು ಹೋರಾಡ್ತಿದ್ದೇವೆ. ನಾವೆಲ್ಲರೂ ಒಗ್ಗಟ್ಟಾಗಿ ಈ ಸಮಸ್ಯೆಗಳನ್ನು ಕೊನೆಗೊಳಿಸಲು ಪ್ರಯತ್ನಿಸಬೇಕು. ಭಾರತವನ್ನು ಈ ಸಮಸ್ಯೆಗಳಿಂದ ಹೊರ ತೆಗೆಯುವವರೆಗೆ ಸ್ವಾತಂತ್ರ್ಯ ಹೋರಾಟಗಾರರ ಕನಸು ನನಸಾಗುವುದಿಲ್ಲ. ಒಗ್ಗಟ್ಟಿನ ಈ ಒಂದು ಪ್ರಯತ್ನದಿಂದ ನಾವು ಉತ್ತಮ ಮತ್ತು ಅಭಿವೃದ್ಧಿ ಹೊಂದಿದ ಭಾರತಕ್ಕೆ ಕಾರಣವಾಗುತ್ತೇವೆ. ನಾವೆಲ್ಲರೂ ಈ 80ನೇ ಸ್ವಾತಂತ್ರ್ಯ ದಿನದಂದು ಈ ದೇಶದ ಕಲೆ, ಸಂಸ್ಕೃತಿ, ಪರಿಸರ, ಮಾನವೀಯತೆಯ ಎಲ್ಲ ಸದ್ಗುಣಗಳನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ನಮ್ಮ ದೇಶದ ಕೀರ್ತಿಯನ್ನು ಹೆಚ್ಚಿಸುವ ಮತ್ತು ಕಾಪಾಡುವ ನಿಟ್ಟಿನಲ್ಲಿ ಎಲ್ಲರೂ ಪಣತೊಟ್ಟು ನಾವು ಸಾಧಿಸೋಣ ಅಂತ ತಮ್ಮೆಲ್ಲರಿಗೂ ತಿಳಿಸುತ್ತಾ ಮತ್ತೊಮ್ಮೆ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ 4 ನುಡಿಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಪ್ರಧಾನ ಭಾಷಣಕಾರರಾಗಿ ಆಗಮಿಸಿದ ವಾಣಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕಿ ಮೀನಾಕ್ಷಿ ಎನ್ನವರು ಸ್ವಾತಂತ್ರ್ಯ ಹೋರಾಟದ ಕುರಿತಾದ ವಿಚಾರಗಳನ್ನ ಮತ್ತು ಭಾರತ ಬೆಳೆದು ನಿಂತ ರೀತಿಯನ್ನ ಮನಮುಟ್ಟುವಂತೆ ವಿವರಿಸಿದ್ರು. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ರತ್ನಾಕರ ದೌತಪದಾಂ ಹಿಮಾಲಯ ಕಿರೀಟಿನಿಂ ಬ್ರಹ್ಮಶ್ರೀ ರಾಜಶ್ರೀ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ನನ್ನ ಬದುಕಿಗೆ ಅಕ್ಷರದ ಬೆಳಕನ್ನು ತೋರಿ ನನ್ನನ್ನು ಹರಸಿದ ನನ್ನೆಲ್ಲ ಗುರುವಂದವರಿಗೆ ಶಿರಸ ನಮಿಸುತ್ತಾ ಶ್ಲೋಕದ ಮಾತಿನಂತೆ ಸಮುದ್ರ ರಾಜನಿಂದ ಪಾದ ತೊಳಿಸಿಕೊಂಡು ಹಿಮಾಲಯ ಎಂಬ ಕಿರೀಟವನ್ನು ಧರಿಸಿಕೊಂಡು ಬ್ರಹ್ಮಶ್ರೀ ರಾಜಶ್ರೀ ರತ್ನ ಬಿರುದುಗಳಿಂದ ಅಲಂಕೃತಳಾಗಿರುವ ಭಾರತ ಮಾತೆಗೆ ನಮೋ ನಮಃ. ಭಾರತದ ಧೂಳೆ ನನ್ನ ಸರ್ವೋಚ್ಚ ದೇವಲೋಕ, ಭಾರತದ ಹಿತವೇ ನನ್ನ ಹಿತ.
ಈ ವಿಶ್ವದಲ್ಲಿ ಅತಿ ಪುನೀತ ಪುಣ್ಯ ಭೂಮಿ ಎನಿಸಬಲ್ಲ ಜಗದೆಲ್ಲ ಜೀವಿಗಳು ತಮ್ಮ ಕರ್ಮ ಸೆವೆಸಲು ಬರಲೇಬೇಕಾದ ಒಂದೇ ಒಂದು ಭೂಮಿ, ಅದು ನನ್ನ ಭಾರತ ದೇಶ. ಇದು ಸ್ವಾಮಿ ವಿವೇಕಾನಂದರ ಭಾರತ ಪ್ರೇಮವನ್ನು ವ್ಯಕ್ತಪಡಿಸುವ ಸಾಲುಗಳು. ಅಂದು ಬಂಕಿಮಚಂದ್ರರು ರಚಿಸಿದ ವಂದೇ ಮಾತರಂ ಗೀತೆ ಈ ನಾಡಿಗೆ ತನ್ನ ತಾಯಿಯನ್ನು ಪರಿಚಯಿಸಿಕೊಟ್ಟಿತು. ಮಾತ್ರವಲ್ಲದೆ ತಾಯ್ನಾಡಿನ ಸ್ವಾತಂತ್ರ್ಯ ಹೋರಾಟದಲ್ಲಿ ನಗು ನಗುತ್ತಾ ಗಲ್ಲಿನ ಉರುಳಿಗೆ ಕೊರಳು ನೀಡಲು ಸಾವಿರಾರು ತರುಣ ಹೃದಯಗಳಿಗೆ ಈ ವಂದೇ ಮಾತರಂ ಗೀತೆ ಪ್ರೇರಣೆಯನ್ನು ಕೊಟ್ಟಿತು. ಈ ವಂದೇ ಮಾತರಂ ಗೀತೆಯನ್ನು ಈ ವರ್ಷದಿಂದ ಸಂಸತ್ತಿನಲ್ಲಿ ಕಲಾಪ ಆರಂಭವಾಗುವ ಮೊದಲು ಹಾಡುವುದರೊಂದಿಗೆ ಈ ಗೀತೆಗೆ ರಾಷ್ಟ್ರೀಯ ಗೀತೆಯ ಸ್ಥಾನಮಾನವನ್ನು ನೀಡಿರುವುದು ನಮ್ಮ ಭಾರತೀಯರ ಪಾಲಿಗೆ ಬಹಳ ಹೆಮ್ಮೆಯ ಸಂಗತಿ. ನಮ್ಮ ಭಾರತ ದೇಶದ ಮಣ್ಣಿನ ವೈಶಿಷ್ಟ್ಯತೆಯನ್ನು ಎಷ್ಟು ಹೊಗಳಿದರೂ ಕಡಿಮೆಯೇ. ಸ್ವಾಮಿ ವಿವೇಕಾನಂದರು ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ತಮ್ಮ ಧರ್ಮಯಾತ್ರೆಯನ್ನು ಮುಗಿಸಿ ಭಾರತಕ್ಕೆ ಬಂದವರೇ ರಾಮೇಶ್ವರದ ಕಡಲ ತೀರದ ಮರಳ ರಾಶಿಯಲ್ಲಿ ಹೊರಳಾಡಿ ಈ ನಮ್ಮ ಮಾತೃಭೂಮಿಯ ಮಣ್ಣನ್ನು ತನ್ನ ತಲೆಯ ಮೇಲೆ ಇರಿಸಿಕೊಂಡರಂತೆ. ಇದು ನಮ್ಮ ಭಾರತ, ನಮ್ಮ ಪೂರ್ವಜರು ಬದುಕಿದ ಭಾರತ, ನಮ್ಮ ನಿಮ್ಮ ಮುಂದಿನ ಪೀಳಿಗೆ ಬದುಕಿ ಬಾಳಬೇಕಾದ ದೇಶ. ಇಂಥ ಮಹಾನ್ ದೇಶದ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸ ಬಹಳ ವಿಶಿಷ್ಟವಾದದ್ದು ಬಂಧುಗಳೇ. ಭಾರತಕ್ಕೆ ಸ್ವಾತಂತ್ರ್ಯವು ಸಿಕ್ಕಿರೋದು ಅದೊಂದು ದೀರ್ಘವಾದ ಇತಿಹಾಸ. ಸುಮಾರು 3 ಶತಕಗಳ ಕಾಲ ನಮ್ಮ ಭಾರತೀಯರನ್ನು ಹಿಂಸಿಸಿ ಹಿಂಡಿ ಹಿಪ್ಪೆ ಮಾಡಿದ ಬ್ರಿಟಿಷರು 1947 ಆಗಸ್ಟ್ 15ರಂದು ಭಾರತಕ್ಕೆ ಸ್ವಾತಂತ್ರ್ಯವನ್ನು ನೀಡಿ ತಮ್ಮ ದೇಶಕ್ಕೆ ಹಿಂತಿರುಗಿದರು. ಬ್ರಿಟಿಷರು 1947ರಲ್ಲಿ ಭಾರತವನ್ನು ಬಿಟ್ಟು ಹೋಗಲು 2 ಕಾರಣಗಳಿದ್ದವು. ಒಂದು ಕಾರಣ 1945ರ ಹೊತ್ತಿಗೆ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟ ತೀವ್ರಗೊಳ್ಳುತ್ತಾ ಹೋಗುತ್ತದೆ. ಎರಡನೇ ಕಾರಣ 2ನೇ ಜಾಗತಿಕ ಯುದ್ಧದ ಬಳಿಕ ಅಂದರೆ 1945ರಲ್ಲಿ ಬ್ರಿಟಿಷ್ ಸರ್ಕಾರ ಸಾಕಷ್ಟು ಆರ್ಥಿಕವಾಗಿ ಸಂಕಷ್ಟಕ್ಕೆ ಈಡಾಗಿತ್ತು. ಆ ಸಂದರ್ಭದಲ್ಲಿ ಭಾರತದಲ್ಲಿದ್ದ ತನ್ನ ವಸಾಹತುಗಳನ್ನು ನೋಡಿಕೊಳ್ಳುವುದು ಬಿಡಿ, ತಮ್ಮ ದೇಶವನ್ನು ನಡೆಸುವುದಕ್ಕೂ ಕೂಡ ಅದು ಅತೀವ ಕಷ್ಟವನ್ನು ಅನುಭವಿಸ್ತಾ ಇತ್ತು. ಇದೇ ಸಂದರ್ಭದಲ್ಲಿ ಬ್ರಿಟನ್ನಲ್ಲಿ ಚುನಾವಣೆ ಸಂದರ್ಭ ಬಂತು. ಅಲ್ಲಿನ ಕಾರ್ಮಿಕ ಪಕ್ಷದ ನಾಯಕ ಕ್ಲೆಮೆಂಟ್ ಅಟ್ಲಿ ಅವರು ತಾವು ಈ ಚುನಾವಣೆಯಲ್ಲಿ ಗೆದ್ದು ಅಧಿಕಾರಕ್ಕೆ ಬಂದರೆ ಭಾರತದಲ್ಲಿನ ತಮ್ಮ ವಸಾಹತುಗಳಿಗೆ ತಾವು ಸ್ವಾತಂತ್ರ್ಯವನ್ನು ಕೊಡುವುದಾಗಿ ಘೋಷಿಸುತ್ತಾರೆ. ಮುಂದೆ ಕ್ಲೆಮೆಂಟ್ ಅಟ್ಲಿ ಅವರು ಚುನಾವಣೆಯಲ್ಲಿ ಗೆದ್ದು ಅಧಿಕಾರಕ್ಕೆ ಬರುತ್ತಾರೆ. ಬಳಿಕ 1947 ಜೂನ್ 3ರಂದು ಅವರು ಲಾರ್ಡ್ ಮೌಂಟ್ ಬ್ಯಾಟನ್ ಅವರನ್ನು ಭಾರತದ ವೈಸರಾಯಾಗಿ ನೇಮಕ ಮಾಡ್ತಾರೆ ಮತ್ತು ಅವರಿಗೆ ಭಾರತಕ್ಕೆ ಅಧಿಕಾರ ಹಸ್ತಾಂತರದ ಜವಾಬ್ದಾರಿಯನ್ನು ವಹಿಸ್ತಾರೆ. ಸ್ನೇಹಿತರೆ, ಆರಂಭದಲ್ಲಿ ಬ್ರಿಟಿಷ್ ಸರ್ಕಾರ 1948ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಕೊಡುವುದಾಗಿ ಯೋಚಿಸಿತ್ತು ಎನ್ನಲಾಗಿದೆ. ಆದರೆ ಅದಾಗಲೇ ಭಾರತದಲ್ಲಿ ಸ್ವಾತಂತ್ರ್ಯ ದೊರೆಯುತ್ತದೆ ಎಂದು ತಿಳಿಯುತ್ತಾ ಇದ್ದ ಹಾಗೆ ದೇಶ ವಿಭಜನೆಯ ಕೂಗು ಹೆಚ್ಚಾಗುತ್ತದೆ. ಅಲ್ಲಲ್ಲಿ ಹಿಂಸೆ ಭುಗಿಲೇಳುತ್ತದೆ. ಇದನ್ನು ಕಂಡಂತ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಇದು ಹೀಗೆ ಮುಂದುವರಿದರೆ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡಲು ದೇಶವೇ ಉಳಿಯದು, ಹೀಗೆ ಎಲ್ಲರೂ ಹೊಡೆದಾಡಿಕೊಂಡು ಸಾಯಬಹುದು ಎಂದುಕೊಳ್ಳುತ್ತಾರೆ. ಹಾಗಾಗಿ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು 1947 ಜೂನ್ 3ರಂದು ಸ್ವಾತಂತ್ರ್ಯ ಮತ್ತು ವಿಭಜನೆ ಕುರಿತಾದ ವಿಷಯದ ಚರ್ಚೆಗೆ ಒಂದು ಗುಪ್ತ ಸಭೆಯೊಂದನ್ನು ಏರ್ಪಡಿಸಿ 1947 ಆಗಸ್ಟ್ 15ರಂದು ಭಾರತಕ್ಕೆ ಸ್ವಾತಂತ್ರ್ಯ ಕೊಡುವುದಾಗಿ ತೀರ್ಮಾನಿಸುತ್ತಾರೆ. ಸ್ನೇಹಿತರೆ, ಭಾರತಕ್ಕೆ ಬ್ರಿಟಿಷರು ಸ್ವಾತಂತ್ರ್ಯ ಕೊಟ್ಟಾಗ ಅದು ಮಧ್ಯರಾತ್ರಿಯ ವೇಳೆಯಾಗಿತ್ತು. ನಾವೆಲ್ಲ ಜನರು ಹೇಳುವುದನ್ನು
ಕೇಳಿದ್ದೇವೆ. ಬ್ರಿಟಿಷರು ಭಾರತಕ್ಕೆ ಮಧ್ಯರಾತ್ರಿಯ ವೇಳೆ ಸ್ವಾತಂತ್ರ್ಯ ಕೊಟ್ಟು ರಾತ್ರೋರಾತ್ರಿ ನಮ್ಮ ದೇಶವನ್ನು ಬಿಟ್ಟು ಓಡಿ ಹೋದರು ಎಂಬುದಾಗಿ. ಆದರೆ ಭಾರತಕ್ಕೆ ಮಧ್ಯರಾತ್ರಿಯ ವೇಳೆ ಬ್ರಿಟಿಷರು ಸ್ವಾತಂತ್ರ್ಯವನ್ನು ಕೊಡುವುದರ ಹಿಂದೆ ಒಂದು ಕಾರಣವಿತ್ತು. ಅದೇನೆಂದರೆ, ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಭಾರತಕ್ಕೆ ಆಗಸ್ಟ್ 15ರಂದು ಸ್ವಾತಂತ್ರ್ಯ ನೀಡುವುದಾಗಿ ಘೋಷಿಸಿದಾಗ ಅಂದಿನ ಭಾರತೀಯ ಜ್ಯೋತಿಷಿಗಳು ಆ ದಿನ ಶುಭಕರವಾಗಿಲ್ಲ, ಮುಂದೆ ಯಾವುದಾದ್ರೂ ಒಂದು ದಿನವನ್ನು ನಿಗದಿಪಡಿಸಿ ಅಂತ ಅಭಿಪ್ರಾಯ ಪಡುತ್ತಾರೆ. ಇದನ್ನು ನೆಹರೂರವರು ಕೂಡ ಅಂದಿನ ಕಾಂಗ್ರೆಸ್ ನಾಯಕರೊಂದಿಗೆ ಚರ್ಚಿಸಿ ಅದನ್ನು ಮೌಂಟ್ ಬ್ಯಾಟನ್ ಅವರ ಗಮನಕ್ಕೂ ತರುತ್ತಾರೆ. ಆದರೆ ಮೌಂಟ್ ಬ್ಯಾಟನ್ ಅವರು ನಿಗದಿತ ಆಗಸ್ಟ್ 15 ದಿನಾಂಕವನ್ನು ಬದಲಾಯಿಸಲು ಸಿದ್ಧರಿರಲಿಲ್ಲ. ಇದಕ್ಕೂ ಒಂದು ಮುಖ್ಯ ಕಾರಣವಿತ್ತು. ಲಾರ್ಡ್ ಮೌಂಟ್ ಬ್ಯಾಟನ್ ಅವರಿಗೆ ಆಗಸ್ಟ್ 15 ವೈಯಕ್ತಿಕವಾಗಿ ಒಂದು ಮಹತ್ವದ ದಿನವಾಗಿತ್ತು. ಏಕೆಂದರೆ 1945 ಎರಡನೇ ಜಾಗತಿಕ ಯುದ್ಧದ ಸಂದರ್ಭದಲ್ಲಿ ಬ್ರಿಟಿಷ್ ಮಿತ್ರಪಡೆಗಳಿಗೆ ಜಪಾನ್ ಶರಣಾಗ್ತದೆ. ಆ ಸಂದರ್ಭದಲ್ಲಿ ಬ್ರಿಟನ್ನ ಸೇನೆಯ ಸೇನಾ ಕಮಾಂಡರ್ ಆಗಿ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಕರ್ತವ್ಯವನ್ನು ನಿರ್ವಹಿಸಿರ್ತಾರೆ. ಇದರಿಂದ ಈ ಕಾರಣಕ್ಕಾಗಿ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಆಗಸ್ಟ್ 15 ತಮ್ಮ ಅದೃಷ್ಟದ ದಿನವೆಂದು ಪರಿಗಣಿಸಿರುತ್ತಾರೆ. ಈ ಕಾರಣಕ್ಕಾಗಿಯೇ ತಾವು ಆಗಸ್ಟ್ 15ರಂದೇ ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಡುವುದಾಗಿ ತೀರ್ಮಾನಿಸುತ್ತಾರೆ. ಹೀಗೆ ಹಲವಾರು ಚರ್ಚೆಗಳ ಬಳಿಕ ಕೊನೆಗೆ ಒಂದು ಒಮ್ಮತದ ಅಭಿಪ್ರಾಯಕ್ಕೆ ಬರಲಾಗ್ತದೆ. ಅದೇನೆಂದರೆ, ಬ್ರಿಟಿಷ್ ಪದ್ಧತಿಯ ಪ್ರಕಾರ ರಾತ್ರಿ 12 ಗಂಟೆಗೆ ಹೊಸ ದಿನದ ಪ್ರಾರಂಭವಾಗುತ್ತದೆ. ಆದರೆ ಭಾರತೀಯ ಸಂಪ್ರದಾಯದ ಪ್ರಕಾರ ಸೂರ್ಯೋದಯವನ್ನು ದಿನದ ಆರಂಭ ಎಂದು ಪರಿಗಣಿಸಲಾಗುತ್ತದೆ. ಈ ರೀತಿಯಾಗಿ ಆಗಸ್ಟ್ 14ರ ಮಧ್ಯರಾತ್ರಿಯ ನಂತರ ಆಗಸ್ಟ್ 15ರ ಹೊಸ ದಿನ ಪ್ರಾರಂಭವಾಗುವುದರೊಂದಿಗೆ ಭಾರತವು ಸ್ವಾತಂತ್ರ್ಯವನ್ನು ಸ್ವೀಕರಿಸುತ್ತದೆ. ಜವಾಹರ್ಲಾಲ್ ನೆಹರೂರವರು ಸ್ವಾತಂತ್ರ್ಯ ಕುರಿತಾದ ತಮ್ಮ ಟ್ವಿಸ್ಟ್ ವಿತ್ ಡೆಸ್ಟಿನಿ ಭಾಷಣವನ್ನು ಮಾಡ್ತಾರೆ. ಈ ರೀತಿಯಾಗಿ ಭಾರತಕ್ಕೆ ಸ್ವಾತಂತ್ರ್ಯವು ಮಧ್ಯರಾತ್ರಿಯ ಐತಿಹಾಸಿಕ ಕ್ಷಣದಲ್ಲಿ ದೊರೆಯುತ್ತದೆ. ಬಂಧುಗಳೇ, ಸ್ನೇಹಿತರೆ, ಆಗಸ್ಟ್ 15 ಅದು ಕೇವಲ ಒಂದು ದಿನಾಂಕವಲ್ಲ. ಶತಮಾನಗಳಿಂದ ಬ್ರಿಟಿಷರ ದಾಸ್ಯದಿಂದ ಸ್ವಾತಂತ್ರ್ಯದೆಡೆಗೆ ಭಾರತ ಹೆಜ್ಜೆ ಇಟ್ಟ ಒಂದು ಐತಿಹಾಸಿಕ ಕ್ಷಣ ಅದು. ಈ ರೀತಿಯಾಗಿ ಭಾರತಕ್ಕೆ ಸ್ವಾತಂತ್ರ್ಯ ಏನೋ ಬಂದಿತ್ತು, ಬಹಳ ಸಂತೋಷವಾಯಿತು. ಆದರೆ ಅದೇ ಸಂದರ್ಭದಲ್ಲಿ ಆದ ದೇಶ ವಿಭಜನೆ ಅತೀವ ದುಃಖವನ್ನೂ ತಂದಿತ್ತು. ಒಂದೆಡೆ ಸ್ವಾತಂತ್ರ್ಯದ ಸಂಭ್ರಮ, ಇನ್ನೊಂದೆಡೆ ವಿಭಜನೆಯ ಕಣ್ಣೀರು. ಈ ರೀತಿಯಾಗಿ ನಮ್ಮ ದೇಶದ ಸ್ವಾತಂತ್ರ್ಯ ಈ ಎರಡೂ ರೀತಿಯ ಭಾವನೆಗಳನ್ನು ತನ್ನ ಒಡಲಲ್ಲಿ ಹೊತ್ತುಕೊಂಡಿದೆ. ಸ್ನೇಹಿತರೆ, ಭಾರತಕ್ಕೆ ಸ್ವಾತಂತ್ರ್ಯ ಕೊಡುವ ಪೂರ್ವದಲ್ಲಿ ಬ್ರಿಟನ್ ಪಾರ್ಲಿಮೆಂಟಿನಲ್ಲಿ ಭಾರತ ಸ್ವಾತಂತ್ರ್ಯ ಕಾಯ್ದೆಯ ಕುರಿತಾದ ಒಂದು ಮಸೂದೆಯನ್ನು ಚರ್ಚೆಗೆ ಇಡಲಾಗಿತ್ತು. ಈ ಚರ್ಚೆಯ ಸಂದರ್ಭದಲ್ಲಿ ಅಂದಿನ ಬ್ರಿಟನ್ನಿನ ವಿರೋಧ ಪಕ್ಷದ ನಾಯಕ ವಿನ್ಸ್ಟನ್ ಚರ್ಚಿಲ್ ಅವರು ಪ್ರಧಾನಿ ಕ್ಲೆಮೆಂಟ್ ಅಟ್ಲಿ ಅವರಿಗೆ ಹೀಗೆ ಹೇಳ್ತಾರಂತೆ, ಶ್ರೀಮಾನ್ ಪ್ರಧಾನಮಂತ್ರಿ ಅಟ್ಲಿಯವರೇ, ನೀವು ತುಂಬ ದೊಡ್ಡ ತಪ್ಪನ್ನು ಮಾಡ್ತಾ ಇರುವಿರಿ. ಅಂತಿಂಥ ತಪ್ಪಲ್ಲ, ಐತಿಹಾಸಿಕ ತಪ್ಪು. ಈ ಭಾರತೀಯರಿಗೆ ನೀವು ಪ್ರಜಾಪ್ರಭುತ್ವವನ್ನು ಪ್ರದಾನ ಮಾಡಲು ಹೊರಟಿವಿರಲ್ಲ. ಈ ಭಾರತೀಯರಿಗೆ ಡೆಮೋಕ್ರಸಿ ಪದದ ಪದದ ಅರ್ಥ ಗೊತ್ತಿಲ್ಲ. ಡೆಮೋಕ್ರಸಿನ ಅವರೆಂದೂ ಆಚರಿಸಿಯೇ ಇಲ್ಲ. ಅದರ ಬಗೆಗಿನ ಜ್ಞಾನವೂ ಅವರಿಗಿಲ್ಲ. ಹೀಗಿರುವಾಗ ನೀವು ಅವರಿಗೆ ಪ್ರಜಾಪ್ರಭುತ್ವವನ್ನು ಪ್ರದಾನ ಮಾಡಲು ಹೊರಟಿದ್ದೀರಲ್ಲ. ಹೀಗಾದಲ್ಲಿ ಮುಂದೆ ಭಾರತದಲ್ಲಿ ಅವ್ಯವಸ್ಥೆ ಏರ್ಪಡಬಹುದು, ದುರಾಡಳಿತ ಏರ್ಪಡಬಹುದು, ರಕ್ತಪಾತವು ಸಂಭವಿಸಬಹುದು ಅಂತ ಹೇಳಿದರಂತೆ. ಬಂಧುಗಳೇ, ಇವತ್ತು ನಾವು ಭಾರತೀಯರು ವಿನ್ಸ್ಟನ್ ಚರ್ಚಿಲ್ ಅವರಿಗೆ ಹೆಮ್ಮೆಯಿಂದ ಒಂದು ಮಾತು ಹೇಳಬೇಕು. ಇವತ್ತು ನಮ್ಮ ಭಾರತ ದೇಶ ಪ್ರಪಂಚದಲ್ಲೇ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಹೆಮ್ಮೆಯಿಂದ ನಿಂತಿದೆ. ಇಲ್ಲಿ ಅಧಿಕಾರ ಹಸ್ತಾಂತರ ಅನ್ನೋದು ಸಂಘರ್ಷದಿಂದ ಅಲ್ಲ, ಶಾಂತಿಯುತವಾಗಿ ನಡೆಯುತ್ತದೆ.
ಒಂದು ರಾಜಕೀಯ ಪಕ್ಷ ಇನ್ನೊಂದು ರಾಜಕೀಯ ಪಕ್ಷಕ್ಕೆ ಅಧಿಕಾರ ಹಸ್ತಾಂತರ ಮಾಡುವಾಗ ತಾನು ಅಧಿಕಾರ ಬಿಟ್ಟುಕೊಡುವುದಿಲ್ಲ ಅನ್ನುವ ದರ್ಪವನ್ನು ಪ್ರದರ್ಶಿಸುವುದಿಲ್ಲ. ಬದಲಾಗಿ ಸಂವಿಧಾನದ ವಿಧಿ ನಿಯಮಗಳ ಚೌಕಟ್ಟಿನೊಳಗೆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಗೌರವಿಸುತ್ತಾ ಮಾನ ಸಮ್ಮಾನಗಳೊಂದಿಗೆ ಅಧಿಕಾರ ಹಸ್ತಾಂತರ ಪ್ರಕ್ರಿಯೆ ನಡೆಯುತ್ತದೆ. ಇಂದು ಭಾರತವು ಜಗತ್ತಿಗೆ ಮಾದರಿಯಾಗಬಲ್ಲ ಸಂವಿಧಾನವನ್ನು ಹೊಂದಿದೆ. ವಿವಿಧ ಭಾಷೆ, ಸಂಸ್ಕೃತಿ, ಧರ್ಮ, ಸಂಪ್ರದಾಯ ಇರುವಂತಹ ಈ ಬೃಹತ್ ಭಾರತದಲ್ಲಿ ಇವತ್ತು ಪ್ರಜಾಪ್ರಭುತ್ವ ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಯುತ್ತಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ಸಂಗತಿ ಬಂಧುಗಳೇ. ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ದಿನ. ದೇಶದ ಮೂಲೆ ಮೂಲೆಯಲ್ಲೂ ಭಾರತ್ ಮಾತಾ ಕಿ ಜೈ ಅನ್ನುವ ಕೂಗು ಪ್ರತಿಧ್ವನಿಸುತ್ತಿದೆ. ಈ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನವನ್ನು ಇಂದು ನೆನಪಿಸಿಕೊಳ್ಳಲಾಗುತ್ತದೆ. ಸ್ವಾತಂತ್ರ್ಯ ಅನ್ನೋದು ಒಂದು ಅಮೂಲ್ಯವಾದಂತಹ ವರದಾನ. ಇದನ್ನು ನಾವೆಲ್ಲರೂ ಜೋಪಾನದಿಂದ ಕಾಪಾಡಿಕೊಳ್ಳಬೇಕು ಮತ್ತು ಇದು ನಮ್ಮ ಜವಾಬ್ದಾರಿಯಾಗಿದೆ. ಇದೊಂದು ನಮ್ಮ ಜವಾಬ್ದಾರಿ ಅನ್ನುವ ಮಾತನ್ನು ನನಗೆ ಯಾಕೆ ಹೇಳಿದ್ದೇನೆ ಅಂತ ಹೇಳಿದರೆ, ಇವತ್ತಿಲ್ಲಿ ವಿದ್ಯಾರ್ಥಿಗಳು ನೀವು ಉಪಸ್ಥಿತರಿರುವುದನ್ನು ನಾನು ಕಾಣ್ತಾ ಇದ್ದೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನೀವು ನನ್ನ ಮಾತಿನತ್ತ ಸ್ವಲ್ಪ ಗಮನ ಹರಿಸಬೇಕು. ನೀವು ಒಂದು ಕ್ಷಣ ಯೋಚಿಸಿ, ಇಂದು ನಮ್ಮ ಮುಂದೆ ಸ್ವತಂತ್ರ ಭಾರತ ಇದೆ. ನಮ್ಮ ಕೈಯಲ್ಲಿ ಮೊಬೈಲ್ಗಳಿದೆ. ನಮಗೆ ಮಾತನಾಡುವ ಸ್ವಾತಂತ್ರ್ಯ ಇದೆ. ನಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ಸ್ವಾತಂತ್ರ್ಯ ಇದೆ. ಆದರೆ ಇದೇ ನೆಲದಲ್ಲಿ ಒಂದು ಕಾಲದಲ್ಲಿ ಒಬ್ಬ ಯುವಕನಿಗೆ ತನ್ನ ದೇಶದಲ್ಲಿ ಜೋರಾಗಿ ಉಸಿರಾಡಲು ಹಕ್ಕಿರಲಿಲ್ಲ. ದೇಶದ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡುವುದು ಕೂಡ ಅಪಾಯಕಾರಿಯಾಗಿತ್ತು. ಎಲ್ಲ ಕಡೆ ಭಯದ ವಾತಾವರಣ ಇತ್ತು. ಅಂತಹ ವಾತಾವರಣದಲ್ಲೂ ಭಯವನ್ನು ಮೀರಿ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ವೀರರು ನಮ್ಮ ದೇಶದಲ್ಲಿದ್ದರು. ಸ್ನೇಹಿತರೆ, ಈ ದಿನ ನಾನು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರನ್ನಷ್ಟೇ ಹೇಳೋದಿಲ್ಲ, ಅವರ ಬದುಕಿನ ಒಳಗೆ ಒಮ್ಮೆ ಪ್ರವೇಶ ಮಾಡಿ ನಾವು ಬರೋಣ. ಅವರು ಬದುಕಿದ್ದ ಕಾಲಕ್ಕೆ ನಮ್ಮ ಮನಸ್ಸನ್ನು ಒಂದು ಬಾರಿ ಕೊಂಡೊಯ್ಯೋಣ. ಅಂದು ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಸ್ವಾತಂತ್ರ್ಯ ಹೋರಾಟಗಾರರಿಗೂ ಬದುಕು ಇತ್ತು ಬಂಧುಗಳೇ. ಅವರಿಗೂ ತಂದೆ ತಾಯಿ ಬಳಗವಿತ್ತು. ಅವರಲ್ಲೂ ಕನಸುಗಳಿತ್ತು. ಅವರಿಗೂ ನೆಮ್ಮದಿಯಾಗಿ ಬದುಕಬೇಕೆಂಬ ಆಸೆ ಇತ್ತು. ಆದರೆ ಅವರು ತಮ್ಮ ಬದುಕಿಗಿಂತ ದೇಶದ ಬದುಕು ದೊಡ್ಡದು ಎಂದು ನಂಬಿದರು. ತಮ್ಮ ಭವಿಷ್ಯಕ್ಕಿಂತ ಈ ದೇಶದ ಭವಿಷ್ಯ ಮುಖ್ಯ ಎಂದು ಭಾವಿಸಿದರು. ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣ ಅರ್ಪಿಸಿದರು. ಇಂಥ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನವನ್ನು ನಾವು ನೆನಪಿಟ್ಟುಕೊಳ್ಳುವುದು ನಮ್ಮ ಮಹಾನ್ ಕರ್ತವ್ಯವಾಗಿದೆ ಬಂಧುಗಳೇ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾನಿಂದು ಕೆಲವೊಂದು ಕ್ರಾಂತಿಕಾರಿಗಳ ನಮ್ಮ ಯಾವುದೇ ಪಠ್ಯ ಪುಸ್ತಕಗಳಲ್ಲಿ ನಾವು ಇಂಥ ವಿಚಾರಗಳನ್ನು ಕಂಡು ಕೇಳರಿಯದ ಅಂತ ಕೆಲವೊಂದು ಕ್ರಾಂತಿಕಾರಿಗಳ ಜೀವನದಲ್ಲಿ ನಡೆದ ಸಂಗತಿಗಳನ್ನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ. ನೀವೆಲ್ಲ ಅಪ್ರತಿಮ ರಾಷ್ಟ್ರಭಕ್ತ ವೀರ ಯೋಧ ವಿನಾಯಕ ದಾಮೋದರ್ ಸಾವರ್ಕರ್ ಅವರ ಹೆಸರನ್ನು ಕೇಳಿರಬಹುದು. ಈ ವಿನಾಯಕ ದಾಮೋದರ್ ಸಾವರ್ಕರ್ ಒಮ್ಮೆ ಭಾರತಾಂಬೆ ಸೇವೆಯಲ್ಲಿ ಬ್ರಿಟಿಷರ ಸೆರೆ ಸಿಕ್ಕಿ ತಮ್ಮ ಇಡೀ ಶರೀರ ಸಂಕೋಲೆಯಿಂದ ಬಂಧಿತರಾಗಿ ಇರುವ ಆ ಸ್ಥಿತಿಯಲ್ಲಿ ತಮ್ಮ ಪತ್ನಿಯನ್ನು ಒಮ್ಮೆ ಭೇಟಿಯಾಗುತ್ತಾರಂತೆ. ಅವರ ಪತ್ನಿ ದಾಮೋದರ್ ಸಾವರ್ಕರ್ ಅವರ ಈ ಸ್ಥಿತಿಯಲ್ಲಿ ಕಂಡು ಹೇಳ್ತಾರಂತೆ, ಸ್ವಾಮಿ, ತಾವೇನು ಬ್ಯಾರಿಸ್ಟರ್ ಪದವಿಯನ್ನು ಪಡೆದು ಇಂಗ್ಲೆಂಡಿನಿಂದ ಮರಳಿ ಬರುತ್ತೀರಿ ಅಂತ ನಾನು ಯೋಚನೆ ಮಾಡಿದರೆ, ಇವತ್ತು ಬ್ರಿಟಿಷರ ಸೆರೆಯಾಳಾಗಿ ಈ ರೀತಿ ಸಂಕೋಲೆಯಿಂದ ಬಂಧಿತರಾಗಿ ಇರುವುದನ್ನು ನಾನು ನೋಡಬೇಕಾಯ್ತಲ್ಲ ಅಂತ ನೋವಿನಿಂದ ಹೇಳ್ತಾರಂತೆ. ಬಂಧುಗಳೇ, ಇದಕ್ಕೆ ವಿನಾಯಕ ದಾಮೋದರ್ ಸಾವರ್ಕರ್ ಅವರು ನೀಡಿದ ಉತ್ತರ ಏನು ಗೊತ್ತೇ? ಬೇಸರ ಪಟ್ಟುಕೊಳ್ಳದಿರು. ಇವತ್ತು ನಮ್ಮ ಈ ತ್ಯಾಗ, ನಮ್ಮ ಈ ಕಷ್ಟವನ್ನು ಮುಂದಿನ ನಮ್ಮ ಭಾವಿ ಪ್ರಜೆಗಳು ಖಂಡಿತ ನೆನಪಿಟ್ಟುಕೊಳ್ತಾರೆ. ಬಂಧುಗಳೇ, ಇವತ್ತು ನಮ್ಮನ್ನು ನಾವು ಒಂದು ಪ್ರಶ್ನೆ ಮಾಡಿಕೊಳ್ಳೋಣ. ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಇಂತಹ ತ್ಯಾಗ ಬಲಿದಾನಗಳನ್ನು ನಾವೆಷ್ಟು ನೆನಪಿಟ್ಟುಕೊಂಡಿದ್ದೇವೆ? ಇಂತಹುದೇ ಇನ್ನೊಂದು ಘಟನೆಯನ್ನು ನಾನು ನಿಮಗೆ ಹೇಳ ಬಯಸ್ತೇನೆ. 1931
ಮಾರ್ಚ್ 24ರಂದು ಬ್ರಿಟಿಷ್ ಸರ್ಕಾರ ಭಾರತೀಯ ತರುಣ 3 ಕ್ರಾಂತಿಕಾರಿಗಳನ್ನು ಗಲ್ಲಿಗೇರಿಸಬೇಕೆಂದು ತೀರ್ಮಾನಿಸಿರುತ್ತದೆ. ವಿದ್ಯಾರ್ಥಿಗಳೇ, ನೀವು ಗಮನಿಸಬೇಕು, ಬ್ರಿಟಿಷ್ ಸರ್ಕಾರ ಗಲ್ಲಿಗೇರಿಸಲು ತೀರ್ಮಾನಿಸಿದ್ದ ಆ 3 ಕ್ರಾಂತಿಕಾರಿಗಳ ವಯಸ್ಸು ಎಷ್ಟು ಗೊತ್ತೇ? ಭಗತ್ ಸಿಂಗ್ 24 ವಯಸ್ಸಿಗ, ರಾಜ್ಗುರು 23, ಇನ್ನೊಬ್ಬ ಕ್ರಾಂತಿಕಾರಿ ಸುಖದೇವ್ 22 ವಯಸ್ಸು. ಈ ವಯಸ್ಸಿನಲ್ಲಿ ಓದಿ ವಿದ್ಯಾವಂತರಾಗಿ ಉದ್ಯೋಗಗಳನ್ನು ಪಡೆದು ತಮ್ಮ ಕುಟುಂಬದ ಜೊತೆ ಸಂತೋಷವಾಗಿ ಬಾಳಿ ಬದುಕಬೇಕಾಗಿದ್ದವರು ಅಂದು ಸ್ವಾತಂತ್ರ್ಯಕ್ಕಾಗಿ ಪ್ರಾಣವನ್ನು ಅರ್ಪಿಸಲು ಸಿದ್ಧರಿದ್ದರು. ಬ್ರಿಟಿಷ್ ಸರ್ಕಾರ ಯೋಚಿಸುತ್ತದೆ, ಈ 3 ಕ್ರಾಂತಿಕಾರಿಗಳನ್ನು ನಿಗದಿತ ಮಾರ್ಚ್ 24ರಂದು ಗಲ್ಲಿಗೇರಿಸಿದ್ದಲ್ಲಿ ಇಡೀ ಭಾರತವೇ ರೊಚ್ಚಿಗೇಳಬಹುದು. ಅದಕ್ಕಾಗಿ ಬ್ರಿಟಿಷ್ ಸರ್ಕಾರ ಮಾರ್ಚ್ 24 ನಿಗದಿತ ಮಾರ್ಚ್ 24ರಂದು ಗಲ್ಲಿಗೇರಿಸಬೇಕಿದ್ದ ಇವರನ್ನು ಒಂದು ದಿನ ಮುಂಚಿತವಾಗಿ, ಅಂದರೆ ಮಾರ್ಚ್ 23ರಂದು ಗಲ್ಲಿಗೇರಿಸಬೇಕಾಗಿ ತೀರ್ಮಾನಿಸುತ್ತದೆ. ಆ ಬಳಿಕ ಒಬ್ಬ ಬ್ರಿಟಿಷ್ ಅಧಿಕಾರಿ ಭಗತ್ ಸಿಂಗ್ನ ಬಳಿ ಬಂದು ಹೇಳ್ತಾನಂತೆ, ಭಗತ್ ಸಿಂಗ್, ನಾಳೆ ಗಲ್ಲಿಗೇರಿಸಬೇಕಿದ್ದ ನಿಮ್ಮನ್ನು ಇವತ್ತೇ ಗಲ್ಲಿಗೇರಿಸ್ತಾ ಇದ್ದೇವೆ, ನಿಮಗೆ ಭಯ ಆಗ್ತಾ ಇಲ್ವೇ? ಅದಕ್ಕೆ ಭಗತ್ ಸಿಂಗ್ ಕೊಟ್ಟ ಉತ್ತರ ಏನು ಗೊತ್ತೇ? ಅಯ್ಯೋ ಹೌದಾ, ನಾನು ಕ್ರಾಂತಿಯ ಕುರಿತಾದ, ರೆವಲ್ಯೂಷನ್ ಕುರಿತಾದ ಒಂದು ಪುಸ್ತಕದ ಒಂದು ಅಧ್ಯಾಯವನ್ನು ಓದಿದೆನಷ್ಟೇ. ಒಂದು ವೇಳೆ ನನ್ನಲ್ಲಿ ಒಂದು ದಿನ ಹೆಚ್ಚಿಗೆ ಇರುತ್ತಿದ್ರೆ ಇಡೀ ಪುಸ್ತಕವನ್ನು ಓದಿ ನಾನು ನನ್ನ ಭಾರತಾಂಬೆ ಮಡಿಲಿಗೆ ಸೇರ್ತಾ ಇದ್ದೆ. ನೋಡಿದ್ದೀರಾ, ನೇಣಿಗೇರಲು ಇರುವ ಕೆಲವು ನಿಮಿಷಗಳಲ್ಲೂ ಕ್ರಾಂತಿಯ ಕಿಚ್ಚನ್ನು ಎದೆಯಲ್ಲಿ ಇಟ್ಟುಕೊಂಡು ದೇಶಕ್ಕಾಗಿ ಪ್ರಾಣವನ್ನು ಅರ್ಪಿಸಿದ ಇಂಥ ಸ್ವಾತಂತ್ರ್ಯ ಹೋರಾಟಗಾರರನ್ನು ಬಂಧುಗಳೇ ನಾವೆಷ್ಟು ನೆನಪಿಟ್ಟುಕೊಂಡಿದ್ದೇವೆ. ನೇಣುಗಂಬಕ್ಕೆ ಏರಿದ ಆ 3 ಕ್ರಾಂತಿಕಾರಿಗಳು ಭಗತ್ ಸಿಂಗ್, ರಾಜ್ದೇವ್, ಸುಖದೇವ್, ಅದರಲ್ಲಿ ರಾಜ್ಗುರು. ಇವರು ಒಬ್ಬ ಮಹಾನ್ ದೇಶಭಕ್ತ. ಇವರಿಗೆ ಯಾವಾಗಲೂ ಒಂದು ಹುಚ್ಚು, ಅದೇನು ಅಂತ ಹೇಳಿದರೆ, ನಾನು ಹೇಗಾದರೂ ಮಾಡಿ ಈ ಭಾರತದ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರನ್ನು ಕೊಂದು ನೇಣುಗಂಬಕ್ಕೆ ಏರಬೇಕೆಂಬ ಹುಚ್ಚು ಅವರಿಗೆ ಇತ್ತಂತೆ. ಇವರೊಬ್ಬ ಶಾರ್ಪ್ ಶೂಟರ್ ಆಗಿದ್ದರು. ಎಷ್ಟೇ ದೂರದಿಂದಲಾದರೂ ಪರ್ಫೆಕ್ಟ್ ಆಗಿ ಶೂಟ್ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿದ್ದ ರಾಜ್ಗುರು ತಾವೇನಾದರೂ ಬ್ರಿಟಿಷರ ಕೈಗೆ ಸಿಕ್ಕಿ ಅವರು ಕೊಡುವಂಥ ಶಿಕ್ಷೆಯನ್ನು ನನ್ನ ಶರೀರ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆಯಾ, ಈ ಬಗ್ಗೆ ಆಗಾಗ ತನ್ನನ್ನು ತಾನು ಪರೀಕ್ಷೆಗೆ ಒಡ್ಡುಕೊಳ್ತಾ ಇದ್ದಾರಂತೆ. ನೋಡಿ, ಹೀಗಿರಬೇಕಾದ್ರೆ ಒಂದು ದಿನ ರಾಜ್ಗುರು ತನ್ನ ಸಂಗಡಿಗರಿಗೊಂದಿಗೆ ಕುಳಿತು ಚಪಾತಿ ಕಾಯಿಸ್ತಿದ್ದರಂತೆ. ಇದಕ್ಕಿದ್ದಂತೆ ಸುಟ್ಟ ವಾಸನೆ ಬರತೊಡಗಿತು. ಎಲ್ಲಿಂದ ಬರ್ತಾ ಇದೆ ಇದು ವಾಸನೆ ಅಂತ ಸಂಗಡಿಗರು ನೋಡಿದಾಗ ರಾಜ್ಗುರು ಚಪಾತಿ ಕಾಯಿಸ್ತಾ ಇದ್ದಂತಹ ಕಬ್ಬಿಣದ ಸೌಟನ್ನು ಒಲೆ ಮೇಲೆ ಇಟ್ಟು ಚೆನ್ನಾಗಿ ಕಾಯಿಸಿ ತನ್ನ ಎದೆ ಮೇಲೆ ಇಟ್ಟುಕೊಂಡಿದ್ದಂತೆ ಎದೆ ಸುಟ್ಟು ಕರಕಲಾಗಿತ್ತಂತೆ. ಹೀಗ್ಯಾಕೆ ಮಾಡಿದೆ ಎಂದು ಆಶ್ಚರ್ಯಚಕಿತರಾಗಿ ಕೇಳಿದಾಗ ರಾಜ್ಗುರು ಬಹಳ ಶಾಂತವಾಗಿ ಹೇಳ್ತಾನಂತೆ, ಯಾಕೂ ಇಲ್ಲ, ಬ್ರಿಟಿಷರು ನನ್ನನ್ನು ಏನಾದರೂ ಸೆರೆ ಹಿಡಿದಲ್ಲಿ ಅವರು ಯಾವ ರೀತಿಯ ಶಿಕ್ಷೆಯನ್ನು ಕೊಡ್ತಾರೆ ನನಗೆ ಗೊತ್ತಿಲ್ಲ. ಅವರು ಕೊಡುವ ಶಿಕ್ಷೆಯನ್ನು ನಾನು ಅನುಭವಿಸಲಿಕ್ಕೆ ಸಿದ್ಧನಿದ್ದೇನಾ ಅಂತ ಪರೀಕ್ಷೆ ಮಾಡಿ ನೋಡಿದೆ. ನನಗೇನೂ ನೋವಾಗಲಿಲ್ಲ. ಇದರಿಂದ ನನ್ನ ಸಂಗಡಿಗರ ಗುಟ್ಟನ್ನು ಯಾವುದೇ ಪರಿಸ್ಥಿತಿಯಲ್ಲೂ ನಾನು ಬಿಟ್ಟು ಕೊಡುವುದಿಲ್ಲ ಎನ್ನುವ ವಿಷಯ ನನಗೆ ಖಾತ್ರಿಯಾಯಿತು ಅಂತ ನಕ್ಕು ಹೇಳ್ತಾನಂತೆ. ಎಂಥ ಧೈರ್ಯ! ತನ್ನ ಶರೀರದ ನೋವಿಗಿಂತ ದೇಶದ ಸ್ವಾತಂತ್ರ್ಯ ಹೆಚ್ಚು ಎಂದು ನಂಬಿದ್ದ ಕ್ರಾಂತಿಕಾರಿಗಳನ್ನು ನಾವೆಷ್ಟು ನೆನಪಿಟ್ಟುಕೊಂಡಿದ್ದೇವೆ ಬಂಧುಗಳೇ. ಇಂದು ನಾವು ಸ್ವತಂತ್ರವಾಗಿ ಬದುಕ್ತಾ ಇದ್ದೇವೆ, ನಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ತಾ ಇದ್ದೇವೆ ಅಂತ ಆದರೆ ಈ ಸ್ವಾತಂತ್ರ್ಯದ ಹಿಂದೆ ಬಹಳಷ್ಟು ವೀರರ ತ್ಯಾಗ ಬಲಿದಾನವಿದೆ. ಅಂತಹ ವೀರರಲ್ಲಿ ಕ್ರಾಂತಿಕಾರಿ ಸಂಗೊಳ್ಳಿ ರಾಯಣ್ಣನೂ ಒಬ್ಬ. ಸಂಗೊಳ್ಳಿ ರಾಯಣ್ಣನ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತೇ ಇದೆ.
ಬಂಧುಗಳೇ, ಸಂಗೊಳ್ಳಿ ರಾಯಣ್ಣನ ಜೀವನದಿಂದ ನಾವು ದೊಡ್ಡ ಸಂದೇಶವನ್ನು ಕಲಿಯಬೇಕಿದೆ. ಅದೇನೆಂದರೆ, ದೇಶಕ್ಕಾಗಿ ಬದುಕುವುದು ಮಾತ್ರ ಮುಖ್ಯ ಅಲ್ಲ, ಅಗತ್ಯ ಬಿದ್ದರೆ ತ್ಯಾಗವನ್ನು ಮಾಡುವ ಮನೋಭಾವವು ನಮ್ಮಲ್ಲಿರಬೇಕು. ಈ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ರಾಣಿ ಚೆನ್ನಮ್ಮನ ನಿಷ್ಠಾವಂತ ಸೇನಾನಿ. ಕಿತ್ತೂರಿನ ರಕ್ಷಣೆ ಮತ್ತು ತಾಯ್ನಾಡಿನ ಸ್ವಾಭಿಮಾನದಲ್ಲಿ ಬ್ರಿಟಿಷರ ಸೆರೆ ಸಿಕ್ಕಿ ಬ್ರಿಟಿಷರು ಆತನಿಗೆ ನೇಣುಕಂಬದ ಶಿಕ್ಷೆಯನ್ನು ವಿಧಿಸಿದಾಗ ರಾಯಣ್ಣ ಬ್ರಿಟಿಷರ್ ಸರ್ಕಾರದೊಂದಿಗೆ ಒಂದು ಬೇಡಿಕೆಯನ್ನು ಮುಂದಿಡ್ತಾರೆ. ಏನದು ಬೇಡಿಕೆ? ನನ್ನನ್ನು ಸಾರ್ವಜನಿಕವಾಗಿ ಎಲ್ಲರ ಮುಂದೆ ನೇಣಿಗೇರಿಸಬೇಕೆಂದು. ರಾಯಣ್ಣ ಈ ರೀತಿಯ ಬೇಡಿಕೆಯನ್ನು ಯಾಕೆ ಹೇಳಿದರು ಗೊತ್ತೇ? ನನ್ನ ಮರಣ ಕೇವಲ ನನ್ನ ಜೀವನದ ಅಂತ್ಯ ಆಗಬಾರದು. ನನ್ನ ವೀರ ಮರಣವನ್ನು ಕಂಡು ಸಾವಿರಾರು ಭಾರತೀಯ ಹೃದಯಗಳಲ್ಲಿ ದೇಶಭಕ್ತಿಯ ಕಿಚ್ಚು ಹೊತ್ತಿಸಬೇಕು. ಇನ್ನಷ್ಟು ನನ್ನ ಮರಣವನ್ನು ಕಂಡು ಇನ್ನಷ್ಟು ಭಾರತೀಯ ಹೃದಯದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡುವ ಧೈರ್ಯ ಮೂಡಬೇಕು, ಸ್ವಾತಂತ್ರ್ಯದ ಬಯಕೆ ಮೂಡಬೇಕು. ಇದಾಗಿತ್ತು ಅವರ ಉದ್ದೇಶ. ಹೀಗೆ ಸಂಗೊಳ್ಳಿ ರಾಯಣ್ಣ ವೀರ ಮರಣವನ್ನು ಒಪ್ಪುತ್ತಾರೆ. ಅವರ ತ್ಯಾಗ ಬಲಿದಾನ ಕೇವಲ ಇತಿಹಾಸದ ಪುಟವಾಗಿ ಮಾತ್ರ ಉಳಿಯಲಿಲ್ಲ, ಪ್ರತಿಯೊಬ್ಬ ಭಾರತೀಯನ ಹೃದಯದಲ್ಲಿ ದೇಶಭಕ್ತಿಯ ಜ್ವಾಲೆಯಾಗಿ ಉಳಿಯುತ್ತದೆ. ಇಲ್ಲಿ ಒಂದು ವಿಶೇಷ ಸಂಗತಿಯನ್ನು ನೀವು ಗಮನಿಸಬೇಕು. ಸಂಗೊಳ್ಳಿ ರಾಯಣ್ಣನವರು ಹುಟ್ಟಿದ ದಿನಾಂಕ ಆಗಸ್ಟ್ 15. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ದಿನವೂ ಆಗಸ್ಟ್ 15. ಸಂಗೊಳ್ಳಿ ರಾಯಣ್ಣ ಹುತಾತ್ಮರಾದ ದಿನ ಜನವರಿ 26. ನಮ್ಮ ದೇಶದ ಸಂವಿಧಾನ ಜಾರಿಗೆ ಬಂದ ದಿನವೂ ಜನವರಿ 26. ಇದೇನು ಕಾಕತಾಳೀಯವೋ ಇತಿಹಾಸದ ಸೋಜಿಗವೋ ನಮಗೆ ಗೊತ್ತಾಗುವುದಿಲ್ಲ. ಬಹುಶಃ ರಾಯಣ್ಣನ ಜೀವನಕ್ಕೂ ನಮ್ಮ ದೇಶದ ಸ್ವಾತಂತ್ರ್ಯ ಸಂವಿಧಾನಕ್ಕೂ ಇರುವ ಭಾವನಾತ್ಮಕ ಸಂಬಂಧ ಇದಾಗಿರಬಹುದು. ಏನೇ ಇರಲಿ, ಇಂತಹ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನವನ್ನು ನಾವೆಂದೂ ಮರೆಯದಿರೋಣ. ಸ್ನೇಹಿತರೆ, ಈ ನಮ್ಮ ದೇಶ ಭಾರತ ಕೇವಲ ವೀರರಿಗೆ ಜನ್ಮ ನೀಡಲಿಲ್ಲ, ಈ ವೀರರನ್ನು ರೂಪಿಸಿದ ವೀರ ಮಾತೆಯರಿಗೆ ಜನ್ಮ ನೀಡಿದೆ. ಈ ಭಾರತ ಮಣ್ಣಿನಲ್ಲಿ ಹುಟ್ಟಿದ ಪ್ರತಿಯೊಬ್ಬ ವೀರನಿಗೆ ಆತನ ತಾಯಿ ಕೊಡುವ ಸಂದೇಶ ಹೇಗಿದೆ ಎಂದರೆ, ಅದನ್ನು ನಾವು ಮಹಾರಾಷ್ಟ್ರದಲ್ಲಿ ಶಿವಾಜಿ ಕುರಿತಾದ ಅವರ ಬಾಲ್ಯದ ಕುರಿತಾದ ಒಂದು ಕಥೆಯಿಂದ ತಿಳ್ಕೊಳ್ಬಹುದು. ಒಮ್ಮೆ ಬಾಲಕ ಶಿವಾಜಿ ಮನೆಗೆ ಬಂದಿದ್ದಾಗ ಕುಪ್ಪಸ ಧರಿಸದ ತನ್ನ ತಾಯಿಯನ್ನು ಕಂಡು ಹೇಳ್ತಾನಂತೆ, ಅಮ್ಮ, ಎಲ್ಲರ ತಾಯಂದಿರು ಕುಪ್ಪಸ ಧರಿಸ್ತಾರೆ, ನೀನು ಯಾಕೆ ಧರಿಸಲ್ಲ? ನನಗೆ ತುಂಬ ನಾಚಿಕೆ ಆಗ್ತದೆ ಅಮ್ಮ. ಆಗ ಆ ತಾಯಿ ದೂರದ ಕೋಟೆಯಲ್ಲಿ ಪರಕೀರ ಧ್ವಜ ಹಾರಾಡುವುದನ್ನು ತೋರಿಸಿ ಹೇಳ್ತಾಳೆ, ಮಗು, ದೂರದ ಕೋಟೆಯ ಮೇಲೆ ಪರಕೀಯರ ಧ್ವಜ ಹಾರಾಡುತ್ತಲ್ಲ, ನೀನು ಯಾವಾಗ ನಿನ್ನ ಶೌರ್ಯ ಸಾಹಸದಿಂದ ಆ ಪರಕೀಯರ ಧ್ವಜವನ್ನು ಕಿತ್ತು ನಮ್ಮ ಧ್ವಜವನ್ನು ಹಾರಿಸ್ತೀಯೋ ಆ ದಿನ ನಾನು ಸಂತೋಷದಿಂದ ಕುಪ್ಪಸ ಧರಿಸುತ್ತೇನೆ ಎಂದು ಹೇಳ್ತಾಳಂತೆ. ಇಲ್ಲಿ ತಾಯಿ ಮಗನಿಗೆ ಕೊಟ್ಟ ಸಂದೇಶ ಏನು ಅಂತ ಕೇಳಿದರೆ, ಯಾವ ದೇಶ ಭಾರತದ ಮೇಲೆ ಆಕ್ರಮಣ ಮಾಡಿ ಭಾರತದ ಘನತೆಯನ್ನು ಹಾಳು ಮಾಡುವ ಉದ್ದೇಶವನ್ನು ಹೊಂದಿದೋ ಅಂತಹ ದೇಶವನ್ನು ಮಟ್ಟ ಹಾಕುವುದೇ ನನ್ನ ಪುತ್ರನ ಕೆಲಸವಾಗಬೇಕು ಎಂದು ಆ ತಾಯಿ ನಿಶ್ಚಯ ಮಾಡಿದಂತೆ ಇತ್ತು. ಇಂಥ ವೀರ ಪುತ್ರರನ್ನು ರೂಪಿಸಿದ ಭೂಮಿ ನಮ್ಮ ಈ ಪುಣ್ಯ ಭೂಮಿ ಭಾರತ. ಸ್ನೇಹಿತರೆ, ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಡಿದ ಸೇನಾನಿಗಳ ಬದುಕು ಹೂವಿನ ಹಾಸಿಗೆ ಆಗಿರಲಿಲ್ಲ. ಅವರ ಜೀವನ ಎಷ್ಟು ದುಸ್ತರವಾಗಿತ್ತೆಂದರೆ, ಕ್ರಾಂತಿಕಾರಿಗಳ ಜೀವನದಲ್ಲಿ ನಡೆದ ಒಂದು ಪ್ರಕರಣದಿಂದ ನಮಗೆ ಗೊತ್ತಾಗ್ತದೆ. ಆ ಪ್ರಕರಣ ಇತಿಹಾಸದಲ್ಲಿ ಕಾಕೋರಿ ಪ್ರಕರಣ ಎಂದೇ ಪ್ರಸಿದ್ಧವಾಗಿದೆ. ಅದೊಂದು ರೈಲು ದರೋಡೆಯ ಪ್ರಕರಣ. ಸ್ವಾತಂತ್ರ್ಯ ಹೋರಾಟಗಾರರು ಸ್ವಾತಂತ್ರ್ಯಕ್ಕಾಗಿ ಮನೆಯಿಂದ ಹೊರಗೆ ಇರಬೇಕಾದಂಥ ಸಂದರ್ಭ ಇತ್ತು. ಆ ಕಾರಣದಿಂದಾಗಿ ಅವರಲ್ಲಿ ಯಾವುದೇ ಉದ್ಯೋಗಗಳು ಇರ್ತಾ ಇರಲಿಲ್ಲ. ಹೀಗಾಗಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬಳಸುವ ಮದ್ದುಗುಂಡುಗಳನ್ನು ಕೊಂಡುಕೊಳ್ಳಲು ಅವರಲ್ಲಿ ಹಣ ಇರ್ತಾ ಇರಲಿಲ್ಲ. ಈ ಹಣ ಸಂಗ್ರಹಕ್ಕಾಗಿ ಅವರು ಒದ್ದಾಡುವ ಪರಿಸ್ಥಿತಿ ಇತ್ತು. ಎಷ್ಟೋ ಸಂದರ್ಭಗಳಲ್ಲಿ ಇದಕ್ಕಾಗಿ ದರೋಡೆ ಮಾಡುವಂಥ ಪ್ರಸಂಗಗಳು ಬರ್ತಾ ಇತ್ತು. ಹೀಗಿರಬೇಕಾದ್ರೆ ಒಮ್ಮೆ
ಕಾಕೋರಿ ಅನ್ನುವ ಸ್ಟೇಷನಿಗೆ ಬ್ರಿಟಿಷರ ರೈಲು ಆಗಾಗ ಬರ್ತಾ ಇತ್ತು. ಈ ರೈಲಿನಲ್ಲಿ ಭಾರತೀಯರ ತೆರಿಗೆಯ ದುಡ್ಡನ್ನು ಅವರು ಹೊತ್ತು ತರ್ತಾ ಇದ್ರು. ಕ್ರಾಂತಿಕಾರಿಗಳು ಈ ರೈಲನ್ನು ದರೋಡೆ ಮಾಡುವುದಾಗಿ ತೀರ್ಮಾನಿಸ್ತಾರೆ. ದರೋಡೆ ಮಾಡಿ ಹಣವನ್ನು ದೋಚುತ್ತಾರೆ. ಇದರಿಂದ ರೊಚ್ಚಿಗೆದ್ದಂಥ ಬ್ರಿಟಿಷರು ಕ್ರಾಂತಿಕಾರಿಗಳಿಗೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸ್ತಾರೆ. ಬಂಧುಗಳೇ, ಮರಣದಂಡನೆಗೆ ಗುರಿಯಾದ ಈ ಕ್ರಾಂತಿಕಾರಿಗಳ ಮುಖದಲ್ಲಿ ಮರಣದ ಭಯ ಇರಲಿಲ್ಲ. ಅವರು ನೇಣುಗಂಬದ ಶಿಕ್ಷೆಗಾಗಿ ಹೀಗೆ ನಡೆದುಕೊಂಡು ಬರಬೇಕಾದ್ರೆ ಹಾಡ್ತಾ ಬರ್ತಾರಂತೆ. ಯಾವ ಹಾಡು? ಸರ್ಪರೋಶಿ ಕಿ ತಮ್ अब हमारे दिल में है देखना है जोर कितना बाजुए कातिल में. ಅಂದರೆ ಸಾಯುವ ಹುಚ್ಚು ನಮಗಿದೆ, ಕೊಲ್ಲುವ ತಾಕತ್ತು ಅವರಿಗೆಷ್ಟು ಇದೆ ಅಂತ ನೋಡಬೇಕಾಗಿದೆ. ಈ ರೀತಿಯಾಗಿ ಹಾಡ್ತಾ ಹಾಡ್ತಾ ಕೊರಳಿಗೆ ನೇಣನ್ನು ಹಾಕಿಕೊಂಡು ಹುತಾತ್ಮರಾಗುತ್ತಾರೆ. ಸ್ನೇಹಿತರೆ, ಇಂಥ ಕ್ರಾಂತಿಕಾರಿಗಳ ಇಂಥ ತ್ಯಾಗ ಬಲಿದಾನವನ್ನು ನೆನಪಿಸಿದಾಗಲ್ಲ ನಮಗೆ ಒಂದು ವಿಷಯ ಅರಿವಾಗಬೇಕು. ಈ ದೇಶಕ್ಕೆ ಸ್ವಾತಂತ್ರ್ಯ ಸುಮ್ಮನೆ ಬರಲಿಲ್ಲ. ಸ್ನೇಹಿತರೆ, ಹೀಗೆ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನದ ಕತೆ ಹೇಳಿದರೆ ಮುಗಿಯದು. ಇಂದು ಭಾರತಕ್ಕೆ ಸ್ವಾತಂತ್ರ್ಯ ದೊರಕಿ 79 ವರ್ಷಗಳು ಕಳೆದು 80ನೇ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೇವೆ. ಇಂದು ಅನೇಕ ಸಂಗತಿಗಳಲ್ಲಿ ನಾವು ನಂಬರ್ 1 ದೇಶ ಆಗಿದ್ದೇವೆ. ಇನ್ನು ಅನೇಕ ಸಂಗತಿಗಳಲ್ಲಿ ನಂಬರ್ 1 ದೇಶ ಆಗಲು ಹೊರಟಿದ್ದೇವೆ. ಜಗತ್ತಿನಲ್ಲಿ ಮಂಗಳನ ಅಂಗಳಕ್ಕೆ ವ್ಯೋಮನೌಕೆಯನ್ನು ಕಳಿಸಿದ 5 ರಾಷ್ಟ್ರಗಳಲ್ಲಿ ಭಾರತವೂ ಒಂದು. ಜಗತ್ತಿನಲ್ಲಿ ಔಷಧ ಉದ್ಯಮಗಳಲ್ಲಿ ಕೂಡ ಭಾರತ ಮುಂಚೂಣಿಯಲ್ಲಿದೆ. ಜಗತ್ತಿನ ಆಟೋಮೊಬೈಲ್ ಕ್ಷೇತ್ರದಲ್ಲಿ ಭಾರತ ಅದ್ವಿತೀಯ ಸಾಧನೆಯನ್ನು ಮಾಡಿದೆ. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಹಾಲು ಉತ್ಪಾದನೆ ಮಾಡುವ ದೇಶ ಭಾರತ. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ತರುಣರನ್ನು ಹೊಂದಿದ ತರುಣ ರಾಷ್ಟ್ರ ಭಾರತ. ಜಗತ್ತಿನಲ್ಲಿ ಅತಿ ಹೆಚ್ಚು ಡಾಕ್ಟರ್ಸ್, ಇಂಜಿನಿಯರ್ಸ್ಗಳನ್ನು ಜಗತ್ತಿಗೆ ಕಳುಹಿಸಿಕೊಡುವ ದೇಶ ಭಾರತ. ಯುದ್ಧ ಶಸ್ತ್ರಾಸ್ತ್ರಗಳ ವಿಷಯದಲ್ಲೂ ಭಾರತ ಸುರಕ್ಷಿತ ಭಾವವನ್ನು ಹೊಂದಿದೆ. ವಿಶ್ವಮಟ್ಟದ ಕಾಲೇಜುಗಳು, ವಿಶ್ವವಿದ್ಯಾನಿಲಯಗಳು, ಸಂಶೋಧನಾ ಕಾರ್ಯಗಳು ಪ್ರಗತಿಯಲ್ಲಿದೆ. ನಮ್ಮ ಪ್ರಧಾನಿ ಮೋದಿಜಿಯವರ ಮೇಕ್ ಇನ್ ಇಂಡಿಯಾ ಮತ್ತು ಆತ್ಮನಿರ್ಭರ ಭಾರತ ಯೋಜನೆಗಳಿಂದ ಭಾರತ ಸ್ವಾವಲಂಬಿ ರಾಷ್ಟ್ರ ಆಗುವತ್ತ ಹೊರಟಿದೆ. ಚಂದ್ರನ ಮೇಲೆ ಮಾನವನನ್ನು ಇಳಿಸಿದ ಮೊದಲ ದೇಶ ಅಮೆರಿಕ ಆದರೆ ಚಂದ್ರನಲ್ಲಿ ನೀರನ್ನು ಕಂಡುಹಿಡಿದ ಮೊದಲ ದೇಶ ಭಾರತ. ಅತಿ ದೊಡ್ಡ ಸ್ಮಾರ್ಟ್ ಫೋನ್ ಕಂಪನಿ ಆಪಲ್ ತನ್ನ ಉತ್ಪನ್ನಗಳನ್ನು ಭಾರತದಲ್ಲಿ ತಯಾರಿಸ್ತಾ ಇದೆ. ಕೃತಕ ಬುದ್ಧಿಮತ್ತೆ AI ಕ್ಷೇತ್ರದಲ್ಲೂ ಕೂಡ ಭಾರತ ವೇಗವಾಗಿ ಮುನ್ನಡೆಯುತ್ತಿದೆ. ಹೊಸ ಎಕ್ಸ್ಪ್ರೆಸ್ ವೇಗಳು, ವಂದೇ ಭಾರತ್ ರೈಲುಗಳು, ವಿಮಾನ ನಿಲ್ದಾಣಗಳು, ಮೆಟ್ರೋಗಳಿಂದ ದೇಶದ ಅಭಿವೃದ್ಧಿ ವೇಗವನ್ನು ಪಡೀತಾ ಇದೆ. ಇಂದು ಭಾರತ ಕೇವಲ ಅಭಿವೃದ್ಧಿಶೀಲ ರಾಷ್ಟ್ರವಾಗಿಲ್ಲ, ವಿಶ್ವಕ್ಕೆ ದಿಕ್ಕು ತೋರಿಸುವ ರಾಷ್ಟ್ರ ಆಗಿದೆ. ಇಂದು ಜಗತ್ತಿನ ಹಲವಾರು ರಾಷ್ಟ್ರಗಳು ಭಾರತದೊಂದಿಗೆ ಸ್ನೇಹವನ್ನು ಬಯಸ್ತಾ ಇದೆ. ಜಗತ್ತಿನ ರಾಷ್ಟ್ರಗಳಿಗೆ ಗೊತ್ತು, ಇಂದು ಯಾವುದೇ ಅನುಮಾನವಿಲ್ಲದೆ ಜಗತ್ತಿನ ಭೂಪಟದಲ್ಲಿ ನಂಬಬಹುದಾದ ಏಕೈಕ ದೇಶ ಇದ್ರೆ ಅದು ಭಾರತ ಮಾತ್ರ. ಯಾಕೆ ಅಂದರೆ ಭಾರತ ಯಾವತ್ತೂ ಯಾವ ದೇಶಕ್ಕೂ ಮೋಸವನ್ನು ಮಾಡಲಿಲ್ಲ, ಯಾವ ದೇಶದ ಮೇಲೂ ಏರಿ ಹೋಗಲಿಲ್ಲ. ಈ ರೀತಿ ಭಾರತ ಇಂದು ಜಾಗತಿಕ ಮಟ್ಟದಲ್ಲೂ ತನ್ನದೇ ಆದ ಛಾಪನ್ನು ಮೂಡಿಸಿದೆ. ಯಾವ ಭಾರತವನ್ನು ಹಾವಾಡಿಗರ ದೇಶ, ಅನಕ್ಷರಸ್ಥ ದೇಶ, ಬಡವರ ದೇಶ ಅಂತ ಜಗತ್ತು ಲೇವಡಿ ಮಾಡ್ತಾ ಇತ್ತು, ಅಂಥ ದೇಶ ಇವತ್ತು ಹಲವಾರು ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿ ತೋರಿಸಿದೆ. ಭಾರತದ ತಾಕತ್ತು ಎಷ್ಟಿದೆ ಎಂದರೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಜಗತ್ತಿನ 192 ರಾಷ್ಟ್ರಗಳು ಭಾರತದೊಂದಿಗೆ ಏಕಕಾಲದಲ್ಲಿ ಸೂರ್ಯೋದಯದ ವೇಳೆ ಯೋಗ ಮಾಡ್ತವೆ. ಹೇಳಿದೆ ಭಾರತದ ಶ್ರೇಷ್ಠತೆ ಎಂಥದ್ದು ಅಂತ ನಮಗೆ ತಿಳಿಯುತ್ತದೆ. ಬಂಧುಗಳೇ, ಇಂದು ಈ ಸಂದರ್ಭದಲ್ಲಿ ನಾನು ಒಂದು ಮಾತನ್ನು ವಿಶೇಷವಾಗಿ ನೆನಪಿಸಿಕೊಳ್ಳಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಶ್ರೀ ಹರೀಶ್ ಪೂಂಜಾರ್ ಅವರು ಇತ್ತೀಚೆಗೆ ತಾಲೂಕಿನಲ್ಲಿ 10ನೇ ತರಗತಿಯಲ್ಲಿ ಮತ್ತು ದ್ವಿತೀಯ PUCಯಲ್ಲಿ ಡಿಸ್ಟಿಂಕ್ಷನ್ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಶ್ರಮಿಕ ವಿದ್ಯಾರ್ಥಿ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಆ ಸನ್ಮಾನ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡುವಾಗ ಕೆಲವೊಂದು ಸರಳವಾದ ಅಷ್ಟೇ ಅರ್ಥಪೂರ್ಣವಾದ ಮಾತುಗಳನ್ನು ಹೇಳಿದ್ದರು. ಅವರು ವಿದ್ಯಾರ್ಥಿಗಳಿಗೆ ಹೇಳಿದ ಮಾತು, ನಿಮ್ಮ ತಂದೆ ತಾಯಿಯನ್ನು ಗೌರವಿಸಿ, ಉತ್ತಮವಾದ ದಾರಿಯಲ್ಲಿ ಮುನ್ನಡೆಯಿರಿ, ದುಶ್ಚಟಗಳಿಂದ ದೂರವಿರಿ, ದೇಶದ ಕಾನೂನನ್ನು ಪಾಲಿಸಿ, ಈ ರೀತಿಯಾಗಿ ನಿಮ್ಮ ಜೀವನವನ್ನು ಉತ್ತಮವಾಗಿ ರೂಪಿಸಿಕೊಳ್ಳಿ. ಸರ್, ನಿಮ್ಮ ಮಾತು ಕೆಲವು ನಿಮಿಷಗಳದ್ದು ಆಗಿರಬಹುದು, ಆದರೆ ಒಬ್ಬ ವಿದ್ಯಾರ್ಥಿಯ ಜೀವನವನ್ನು
ಸರಿಯಾದ ಆ ಜೀವನಕ್ಕೆ ಸರಿಯಾದ ದಿಕ್ಕನ್ನು ತೋರಿಸುವ ಮಾತುಗಳು ಕೆಲವೇ ನಿಮಿಷಗಳು ಆಗಿದ್ದರೂ ಕೂಡ ಅದರ ಪರಿಣಾಮ ಆ ವಿದ್ಯಾರ್ಥಿಯ ಜೀವನದುದ್ದಕ್ಕೂ ಇರುತ್ತದೆ. ಇಂದು ಸ್ವಾತಂತ್ರ್ಯ ದಿನಾಚರಣೆಯ ಈ ಪುಣ್ಯ ಸಂದರ್ಭದಲ್ಲಿ ಈ ಮಾತನ್ನು ನಾನು ಯಾಕೆ ನೆನಪಿಸಿಕೊಳ್ತಾ ಇದ್ದೇನೆ ಹೇಳಿದರೆ, ಇಂದು ನಾವು ಅನೇಕ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನವನ್ನು ನೆನಪು ಮಾಡಿಕೊಂಡೆವು. ಇಂದು ನಮ್ಮ ಯುವ ಜನತೆ ದೇಶಕ್ಕಾಗಿ ಪ್ರಾಣ ಕೊಡುವ ಪ್ರಸಂಗ ಇಲ್ಲ, ಆದರೆ ದೇಶಕ್ಕಾಗಿ ಪ್ರಾಮಾಣಿಕವಾಗಿ ಬದುಕುವ ಕಾಲ ಖಂಡಿತ ಇದೆ. ತಂದೆ ತಾಯಿಯನ್ನು ಗೌರವಿಸುವುದು ಒಂದು ಮೌಲ್ಯವೇ, ಪ್ರಾಮಾಣಿಕವಾಗಿ ಬದುಕುವುದು ಕೂಡ ದೇಶ ಸೇವೆಯೇ, ತಪ್ಪು ದಾರಿಯನ್ನು ತಿರಸ್ಕರಿಸುವುದು ಕೂಡ ಒಂದು ದೇಶ ಸೇವೆಯೇ, ಶಿಕ್ಷಣವನ್ನು ಸದುಪಯೋಗಪಡಿಸಿಕೊಳ್ಳುವುದು ಕೂಡ ದೇಶ ಸೇವೆಯೇ, ಒಳ್ಳೆಯ ನಾಗರಿಕರಾಗಿ ಬದುಕುವುದು ಕೂಡ ದೇಶ ಸೇವೆಯೇ. ಹಾಗಾಗಿ ನಮ್ಮ ಶಾಸಕರು ಯುವಕರಿಗೆ ನೀಡಿದ ಈ ಸಂದೇಶದಲ್ಲಿ ಬಹಳ ದೊಡ್ಡ ಅರ್ಥವಿದೆ. ಇತ್ತೀಚೆಗೆ ಅವರಿಗೆ ಬೆಸ್ಟ್ MLA ಅವಾರ್ಡ್ ಸಿಕ್ಕಿರೋದು ಅತ್ಯಂತ ಸೂಕ್ತವಾಗಿದೆ. ಏಕೆಂದರೆ ಒಬ್ಬ ಜನನಾಯಕನಾಗಿ ನಮ್ಮ ಜನರಿಗೆ, ಅದರಲ್ಲೂ ಭವಿಷ್ಯದ ಭಾವಿ ಕುಡಿಗಳಿಗೆ ಅವರು ನೀಡಿದ ಸಲಹೆಯ ಮಾತುಗಳು ಕೇವಲ ಸಲಹೆಯ ಮಾತುಗಳು ಆಗಿರಲಿಲ್ಲ, ಅದು ಭಾವಿ ಭಾರತದ ನಿರ್ಮಾತೃಗಳಿಗೆ ಅವರು ಕೊಟ್ಟ ಜೀವನ ಸಂದೇಶ ಅದಾಗಿತ್ತು. ಪ್ರೀತಿಯ ವಿದ್ಯಾರ್ಥಿಗಳೇ, ನೆನಪಿಡಿ, ನೀವೆಲ್ಲ ಉತ್ತಮ ವ್ಯಕ್ತಿಯಾಗಿ ಬಾಳಿದರೆ ನಿಮ್ಮ ಕುಟುಂಬಕ್ಕೆ ಗೌರವ, ನಿಮ್ಮ ಕರ್ತವ್ಯವನ್ನು ನೀವು ಪ್ರಾಮಾಣಿಕವಾಗಿ ಮಾಡಿದರೆ ಈ ದೇಶಕ್ಕೆ ಗೌರವ. ಆದುದರಿಂದ ನಾವೆಲ್ಲ ನಮ್ಮ ತಂದೆ ತಾಯಿಯನ್ನು ಗೌರವಿಸೋಣ, ನಮ್ಮ ಗುರುಗಳನ್ನು ಗೌರವಿಸೋಣ, ನಮ್ಮ ಸಂವಿಧಾನವನ್ನು ಗೌರವಿಸೋಣ, ನಮ್ಮ ದೇಶದ ಕಾನೂನನ್ನು ಗೌರವಿಸೋಣ, ನಮ್ಮ ದೇಶದ ಗಡಿಗಳನ್ನು ಕಾಯುವ ಸೈನಿಕರನ್ನು ಗೌರವಿಸೋಣ. ಇದೇ ಈ ದಿನದ ಸ್ವಾತಂತ್ರ್ಯ ದಿನದ ಸಂದೇಶ ಆಗಿರಲಿ, ಸಂಕಲ್ಪವಾಗಲಿ ಎಂದು ಹೇಳುತ್ತಾ ನನಗೆ ಅವಕಾಶ ಕೊಟ್ಟ ನಿಮಗೆಲ್ಲರಿಗೂ ವಂದಿಸುತ್ತಾ ಜೈ ಹಿಂದ್, ಜೈ ಭಾರತ್ ಮಾತೆ. ಬಳಿಕ ಮಾತನಾಡಿದ ಶಾಸಕ ಹರೀಶ್ ಪೂಂಜಾ ಅವರು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯವನ್ನ ನೆನಪಿಸಿದ್ರು. ತಾಲೂಕಿನ ಸಮಸ್ತ ಬಂಧುಗಳಿಗೆ 80ನೇ ವರ್ಷದ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸಲಿಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. ಈ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣವನ್ನು ನೆರವೇರಿಸಿರ್ತಕ್ಕಂಥ ನಮ್ಮ ತಾಲೂಕಿನ ತಹಶೀಲ್ದಾರರು, ನೂತನವಾಗಿ ಇಲ್ಲಿ ಆಗಮಿಸಿರ್ತಕ್ಕಂಥ ಶ್ರೀಯುತ SN ನರಗುಂದ್ ಅವರೇ, ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ತಾಲೂಕ್ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿರ್ತಕ್ಕಂಥ ಭವಾನಿ ಶಂಕರ್ ಅವರೇ, ಬೆಳ್ತಂಗಡಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ರವಿ ಅವರೇ, ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಪ್ರಧಾನ ಭಾಷಣಕಾರರಾಗಿ ಬಹಳ ಸವಿಸ್ತಾರವಾಗಿ ಸ್ವತಂತ್ರದ ಮಹತ್ವವನ್ನು ತಿಳಿಸಿರ್ತಕ್ಕಂಥ ವಾಣಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾಗಿರ್ತಕ್ಕಂಥ ಶ್ರೀಮತಿ ಮೀನಾಕ್ಷಿ ಅವರೇ, ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿ ಬಂಧುಗಳೇ, ಈ ಕಾರ್ಯಕ್ರಮದ ಮುಂಭಾಗದಲ್ಲಿ ಉಪಸ್ಥಿತರಿರ್ತಕ್ಕಂಥ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಕೊರಗಪ್ಪ ನಾಯ್ಕರೇ, BMSನ ಅಧ್ಯಕ್ಷರಾಗಿರ್ತಕ್ಕಂಥ ಜಯರಾಜ್ ಸಾಲೇನ್ರೇ, ಇಂಜಿನಿಯರಿಂಗ್ ವಿಭಾಗದ ಅಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥ ಜಗದೀಶ್ ಉಜಿರೆ ಅವರೇ, ನಮ್ಮ ದಲಿತ ಸಂಘಟನೆಯಲ್ಲಿ ಗುರುತಿಸಿಕೊಂಡು ಕೆಲಸವನ್ನು ಮಾಡುತ್ತಾ ಇರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಲಕ್ಷ್ಮಣರವರೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಕೃಷ್ಣಪ್ಪ ಗುಡಿಗಾರರೇ, ಪತ್ರಿಕಾ ಮಾಧ್ಯಮ ದೃಶ್ಯ ಮಾಧ್ಯಮದ ಬಂಧುಗಳೇ, ವಿವಿಧ ಶಾಲೆಗಳ ಶಿಕ್ಷಕರೇ, ಉಪನ್ಯಾಸಕರೇ, ಎಲ್ಲ ವಿದ್ಯಾರ್ಥಿ ಮಿತ್ರರೇ, ತಾಲೂಕು ಮಟ್ಟದ ಎಲ್ಲ ಅಧಿಕಾರಿ ಬಂಧುಗಳೇ, BMSನ ಜಿಲ್ಲಾಧ್ಯಕ್ಷರೇ, ಸೇರಿರ್ತಕ್ಕಂಥ ಎಲ್ಲ ಸಜ್ಜನ ಬಂಧುಗಳೇ, ವಿಕಸಿತ ಭಾರತದ ಹೊಸ್ತಿಲಿಗೆ ಸಮೀಪ ಇರತಕ್ಕಂಥ ಸ್ವತಂತ್ರದಲ್ಲಿ ನಾವಿದ್ದೇವೆ. 2047 100 ವರ್ಷದ ವಿಕಸಿತ ಭಾರತದ ಕಲ್ಪನೆಯನ್ನು ಈ ದೇಶದ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಏನು ಕೊಟ್ಟಿದ್ದಾರೆ, ಆ ವಿಕಸಿತ ಭಾರತದ ನಿರ್ಮಾಣಕ್ಕೆ ಈ 80ನೇ ವರ್ಷದ ಸ್ವತಂತ್ರ ದಿನಾಚರಣೆಯ ಮೂಲಕ ಈ ದೇಶ ಜಗತ್ತಿನಲ್ಲಿ ಅತ್ಯಂತ ಬಲಿಷ್ಠ ರಾಷ್ಟ್ರವಾಗಿ ಹೊರಹೊಮ್ಮಲಿಕ್ಕೆ
ಈ ಸ್ವತಂತ್ರ ದಿನಾಚರಣೆ ನಮಗೆ ಪ್ರೇರಣೆ ಆಗಬೇಕು ಎನ್ನುವಂಥ ಸಂದೇಶವನ್ನು ಇವತ್ತು ಕೆಂಪುಕೋಟೆಯ ಮೂಲಕ ಸನ್ಮಾನ್ಯ ಈ ದೇಶದ ಪ್ರಧಾನಮಂತ್ರಿಗಳು ನಮಗೆ ಕೊಟ್ಟಿದ್ದಾರೆ. ಪ್ರಾಯಶಃ ಇವತ್ತು ನಾನು ಹೆಚ್ಚು ಮಾತಾಡಲಿಕ್ಕೆ ಸ್ವತಂತ್ರದ ಪೂರ್ವ ಇತಿಹಾಸದ ಬಗ್ಗೆ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ಅಕ್ಕ ಮೀನಾಕ್ಷಿ ಅಕ್ಕ ಬಹಳ ಸವಿಸ್ತಾರವಾಗಿರ್ತಕ್ಕಂಥ ತಮ್ಮ ಭಾಷಣವನ್ನು ತಮ್ಮೆದುರು ಇಟ್ಟಿದ್ದಾರೆ. ಆದರೆ ನನಗೆ ಇವತ್ತಿನ ಕಾಲಘಟ್ಟದ ಯುವಕರ ಮಧ್ಯದಲ್ಲಿ ಈ ಭಾರತ ಮುಂದೊಂದು ದಿನ ಜಗತ್ತಿನ ಶಕ್ತಿಶಾಲಿ ದೇಶವಾಗಿ ಬೆಳೀಬೇಕನ್ನುವಂತಹ ಕಲ್ಪನೆಯನ್ನು ಸನ್ಮಾನ್ಯ ನರೇಂದ್ರ ಮೋದಿಯವರ ಕಲ್ಪನೆ ಇದೆ. ಆ ಕಲ್ಪನೆಗೆ ಪೂರಕವಾಗಿ ನಮ್ಮ ದೇಶದ ಇವತ್ತಿನ ಯುವಜನತೆ ಸ್ವತಂತ್ರದ ಕಾಲಘಟ್ಟದಲ್ಲಿ ಸ್ವತಂತ್ರಕ್ಕೆ ಪ್ರೇರಣೆ ಆಗಿದ್ದಂತಹ ಅವತ್ತಿನ ಯುವಕರ ನೆನಪನ್ನು ನಾವು ಮಾಡಿಕೊಳ್ಳಬೇಕಾದಂಥ ಅನಿವಾರ್ಯತೆ ಇದೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಸ್ವತಂತ್ರಕ್ಕೆ ಪ್ರೇರಣೆ ಆದರು ಎನ್ನುವಂಥದ್ದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಈ ದೇಶದ ಸ್ವತಂತ್ರಕ್ಕೋಸ್ಕರ ಬಲಿದಾನಗೈದಿರ್ತಕ್ಕಂಥ ಭಗತ್ ಸಿಂಗ್ರವರ ಜೀವನ, ಚಂದ್ರಶೇಖರ್ ಆಜಾದ್ರವರ ಜೀವನ, ಸುಖದೇವ್ ಅವರ ಜೀವನ, ರಾಜ್ಗುರು ಅವರ ಜೀವನ, ಖುದಿರಾಮ್ ಬೋಸ್ರವರ ಜೀವನ, ಅಶ್ಫಲ್ಲಾ ಖಾನ್ರವರ ಜೀವನ ಪ್ರಾಯಶಃ ಇವತ್ತಿನ ಯುವಜನತೆ ಅವತ್ತಿನ ಯುವಕರು ದೇಶಕ್ಕೋಸ್ಕರ ಬಲಿದಾನ ಆಗಿರುವಂತಹ ಆ ಇತಿಹಾಸವನ್ನು ನೆನಪು ಮಾಡಿಕೊಂಡ್ರೆ ಖಂಡಿತ ನಾನು ಹೇಳ್ತೇನೆ 2047ಕ್ಕೆ ಈ ಭಾರತ ಜಗತ್ತಿನ ಸೂಪರ್ ಪವರ್ ದೇಶ ಆಗ್ತದೆ ಎನ್ನುವಂಥದ್ದನ್ನು ಈ ವೇದಿಕೆ ಮೂಲಕ ನಾನು ಹೇಳಲಿಕ್ಕೆ ನಾನು ಭಾಳ ಸಂತೋಷ ಪಡ್ತೇನೆ. ಪ್ರಾಯಶಃ ಇವತ್ತು ನಮ್ಮ ದೇಶದ ಪ್ರಗತಿ ಅದ್ಭುತವಾಗಿರ್ತಕ್ಕಂಥ ಪ್ರಗತಿಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಈ ದೇಶದ ಪ್ರಧಾನಮಂತ್ರಿಯವರು ಕಳೆದ 10-12 ವರ್ಷಗಳ ಕಾಲ ಈ ದೇಶದ ವಾಸ್ತವಿಕವಾಗಿರ್ತಕ್ಕಂಥ ಈ ದೇಶದ ಸಂಪನ್ಮೂಲಗಳೇನಿದೆ, ಈ ದೇಶದ ಸತ್ವ ಏನಿದೆ, ಇದನ್ನು ಜಗತ್ತಿಗೆ ಬಿತ್ತರಿಸುವ ಮೂಲಕ ಈ ದೇಶದಲ್ಲಿರ್ತಕ್ಕಂಥ ಅತ್ಯಂತ ಹೆಚ್ಚು ಇರ್ತಕ್ಕಂಥ ಮಾನವ ಸಂಪನ್ಮೂಲವನ್ನು ಜಗತ್ತಿನ ಎಲ್ಲ ದೇಶಗಳಲ್ಲಿ ಬಳಕೆಯಾಗುವ ಮೂಲಕ ಈ ದೇಶ ಸಶಕ್ತವಾಗಿ ಜಗತ್ತಿನ ಎಲ್ಲ ದೇಶಗಳಿಗೂ ಮಾನವ ಸಂಪನ್ಮೂಲವನ್ನು ಕಲ್ಪಿಸ್ತಕ್ಕಂಥ ರಾಷ್ಟ್ರ ಆಗಬೇಕೆನ್ನುವಂಥ ಕಲ್ಪನೆಯಲ್ಲಿ ಈ ದೇಶದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬಂದರು. ಆ ಕಾರಣಕ್ಕೋಸ್ಕರ ಇವತ್ತು ಅಮೇರಿಕದಲ್ಲಿರ್ತಕ್ಕಂಥ ವೈದ್ಯಕೀಯ ವೃತ್ತಿ ಮಾಡ್ತಕ್ಕಂಥ ಅತ್ಯಂತ ಹೆಚ್ಚು ಸಂಖ್ಯೆಯಲ್ಲಿ ಯಾರಿದ್ದಾರೆ ಕೇಳಿದರೆ ಭಾರತೀಯರಿದ್ದಾರೆ. ಇವತ್ತು ಯುರೋಪ್ ಇರ್ಬೋದು, ರಷ್ಯಾ ಇರ್ಬೋದು, ಚೈನಾ ಇರ್ಬೋದು, ಈ ರೀತಿಯ ಬೇರೆ ಬೇರೆ ದೇಶಗಳಲ್ಲಿ ವೃತ್ತಿನಿರತರಾಗಿರ್ತಕ್ಕಂಥ ಅದೆಷ್ಟೋ ವ್ಯಕ್ತಿಗಳು ಎಲ್ಲಿಯವರು ಕೇಳಿದರೆ ಅದು ಭಾರತದವರು ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಯಾಕೆ ಅಂತ ಹೇಳಿದರೆ ಈ ದೇಶದಲ್ಲಿ ವೃತ್ತಿಪರವಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ಸೃಷ್ಟಿ ಮಾಡುವಂಥ ವಿಚಾರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದರು. ಪ್ರಾಯಶಃ ಇವತ್ತು ನನಗೆ ಹೆಮ್ಮೆ ಇದೆ, ವೈದ್ಯಕೀಯ ವೃತ್ತಿಯನ್ನು ಓದತಕ್ಕಂಥ ವಿದ್ಯಾರ್ಥಿಗಳು ಸುಮಾರು 75,000 ಜನ ಇದ್ದರೆ ಇವತ್ತು 1,50,000 ಜನ ಪ್ರತಿ ವರ್ಷ ವೈದ್ಯಕೀಯ MBBS ಅನ್ನು ಮಾಡಿ ಇವತ್ತು ಸಮಾಜಕ್ಕೆ ಬರತಕ್ಕಂಥ ವಿದ್ಯಾರ್ಥಿಗಳು ನಮ್ಮ ದೇಶದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಪ್ರಾಯಶಃ ಒಂದು ಕಾಲದಲ್ಲಿ ಎಷ್ಟು ವೈದ್ಯಕೀಯ ಕಾಲೇಜುಗಳಿತ್ತು, ಇವತ್ತು ಎಷ್ಟು ವೈದ್ಯಕೀಯ ಕಾಲೇಜುಗಳಿದೆ ಅಂತ ಹೇಳಿದರೆ 3 ಪಟ್ಟು ಹೆಚ್ಚು ವೈದ್ಯಕೀಯ ಕಾಲೇಜುಗಳು ಇವು ದೇಶದಲ್ಲಿ ನಿರ್ಮಾಣ ಆಗುವ ಮೂಲಕ ಒಂದೊಂದು ಕ್ಷೇತ್ರದಲ್ಲಿ ಜಗತ್ತಿಗೆ ಬೇಕಾಗಿರ್ತಕ್ಕಂಥ ವೃತ್ತಿಪರ ವ್ಯಕ್ತಿಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಇವತ್ತು ಈ ದೇಶದಲ್ಲಿ ನಡೀತಾ ಇರತಕ್ಕಂಥದ್ದು. ಅದರಿಂದಾಗಿ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗದೆ ಕಾಲಕ್ಕೆ ಈ ದೇಶದಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕ್ರಾಂತಿಗಳಾಯಿತು. 1960ರಲ್ಲಿ ಹಸಿರು ಕ್ರಾಂತಿ ಆದರೆ, 1980ರಲ್ಲಿ ಟೆಲಿಕಾಂ ಕ್ರಾಂತಿ ಆದರೆ, 2010ರಲ್ಲಿ ಡಿಜಿಟಲ್ ಕ್ರಾಂತಿ ಆಯಿತು. ಇವತ್ತು ಡಿಜಿಟಲ್ ಕ್ರಾಂತಿಯ ಯುಗದಲ್ಲಿ ನಾವು ಮುಂದುವರಿತಾ ಇದ್ದೇವೆ. ಇವತ್ತು AI ಯುಗದಲ್ಲಿ ಬಂದು ನಾವು ತಲುಪಿದ್ದೇವೆ. ನಾನು ಈ ಸಂದರ್ಭದಲ್ಲಿ ಯುವಕರಿಗೆ ಇಷ್ಟೇ ಒಂದು ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡುವಂಥದ್ದು, ಇವತ್ತಿನ ಜೆನ್ಜಿ ಏನಿದ್ದೇವೆ, ಸೋಷಲ್ ಮೀಡಿಯಾವನ್ನು ನಮ್ಮ ವ್ಯಕ್ತಿತ್ವ ಬೆಳವಣಿಗೆಗೆ ನಾವು ಉಪಯೋಗ ಮಾಡಿಕೊಳ್ಳೋಣ, ನಮ್ಮ ಜೀವನವನ್ನು ರೂಪಿಸಲಿಕ್ಕೆ ನಾವು ಉಪಯೋಗ ಮಾಡಿಕೊಳ್ಳೋಣ, ನಮ್ಮ ಸಮಾಜವನ್ನು ಕಟ್ಟಲಿಕ್ಕೆ ನಾವು ಉಪಯೋಗಿಸಿಕೊಳ್ಳೋಣ, ನಮ್ಮ ದೇಶಕ್ಕೆ ಸಮರ್ಪಣಾ ಭಾವದಿಂದ
ಅದನ್ನು ಬೆಳೆಸಲಿಕ್ಕೆ ನಾವು ಉಪಯೋಗ ಮಾಡಿಕೊಂಡ್ರೆ ಮಾತ್ರ 2010ರಿಂದ ಪ್ರಾರಂಭ ಆಗಿರ್ತಕ್ಕಂಥ ಡಿಜಿಟಲ್ ಕ್ರಾಂತಿ ಏನಿದೆ ಅದು ದೇಶಕ್ಕೂ ಒಂದು ಶಕ್ತಿ ಆಗತಕ್ಕಂಥ ವ್ಯವಸ್ಥೆಯು ನಿರ್ಮಾಣ ಆಗ್ತದೆ. ಸೊ ಈ ಸಂದರ್ಭದಲ್ಲಿ ಹೆಚ್ಚು ಮಾತಾಡದೆ ಇಂದಿನ ದೇಶಭಕ್ತಿಯ ನಿಜವಾದ ಅರ್ಥ ಯುವಜನರು ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಇಂಡಿಪೆಂಡೆನ್ಸ್ ಡೇ ಇದೆ, ರಾಷ್ಟ್ರಧ್ವಜದ ಪೋಸ್ಟ್ ಹಾಕ್ಕೊಂಡಿದ್ದೀವಿ ಎನ್ನುವಂಥದ್ದು ಮಾತ್ರ ಅಲ್ಲ, ಅಥವಾ ಯಾವುದೋ ದೇಶಭಕ್ತಿಯ ಘೋಷಣೆಯನ್ನು ಕೂಗಿದ್ದೇವೆ ಎನ್ನುವಂಥದ್ದು ಮಾತ್ರ ಅಲ್ಲ. ಪೋಸ್ಟ್ ಹಾಕ್ಕೊಂಡಿರುವಂಥದ್ದು, ಘೋಷಣೆ ಹಾಕಿರುವಂಥದ್ದು ಅದು ನಮಗೆ ಮತ್ತು ಸಮಾಜಕ್ಕೆ ಪ್ರೇರಣೆ ಆದರೆ ನಾನು ನನ್ನ ದೈನಂದಿನ ನಡವಳಿಕೆಗಳಲ್ಲಿ ಇದನ್ನು ಮಾಡಬಹುದಾ ಎನ್ನುವಂಥದ್ದನ್ನು ಮಾಡಿಕೊಂಡು ಮಾಡಿದರೆ ಪ್ರಾಯಶಃ ಇದರಿಂದ ಸಮಾಜ ನಿರ್ಮಾಣ ಆಗಿ ದೇಶಕ್ಕೆ ಒಳಿತಾಗ್ತದೆ ಎನ್ನುವಂಥದ್ದನ್ನು ಹೇಳುತ್ತಾ, ನಾವು ಇವತ್ತಿನ ದೈನಂದಿನ ದಿನದಲ್ಲಿ ನಾವು ಮಾಡಬೇಕಾದ್ದು ಏನು ಅಂತ ಕೇಳಿದರೆ, ಮಾಡುವ ಕೆಲಸ ಪ್ರಾಮಾಣಿಕವಾಗಿ ಮಾಡಬೇಕು, ಸಂಚಾರ ನಿಯಮವನ್ನು ಪಾಲನೆ ಮಾಡಬೇಕು, ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸಬೇಕು, ಮತದಾನ ಮಾಡಬೇಕು, ತೆರಿಗೆ ಪಾವತಿಸಬೇಕು, ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು, ಮಹಿಳೆಯರು ಮತ್ತು ಪುರುಷರು ಸಮಾನವಾಗಿ ಗೌರವಿಸುವುದನ್ನು ರೂಢಿಸಿಕೊಂಡಾಗ ನಾವು ದೇಶಕ್ಕೆ ಮತ್ತು ಸಮಾಜದಲ್ಲಿ ಉನ್ನತ ಸ್ತರಕ್ಕೆ ಹೋಗಲಿಕ್ಕೆ ಒಂದು ಸಾಧ್ಯತೆಗೆ ಶಕ್ತಿಯನ್ನು ತುಂಬಿದಂತೆ ಆಗ್ತದೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೂ ನಾನು ಇಚ್ಛೆ ಪಡುತ್ತಾ, ವಿಕಸಿತ ಭಾರತದ ಕಲ್ಪನೆಗೆ ನಾವೆಲ್ಲರೂ ನಮ್ಮ ವೃತ್ತಿ ಬದುಕಲ್ಲಿ ನಮ್ಮ ಸಮಾಜದಲ್ಲಿ ಏನನ್ನು ಮಾಡಬೇಕು ಅಂತ ಹೇಳಿ, ಶಿಕ್ಷಕರು ನಿಷ್ಠೆಯಿಂದ ಪಾಠವನ್ನು ಮಾಡಬೇಕು, ವೈದ್ಯರು ಸೇವಾಭಾವದಿಂದ ಚಿಕಿತ್ಸೆಯನ್ನು ಕೊಡಬೇಕು, ರೈತರು ಪರಿಶ್ರಮದಿಂದ ಅನ್ನವನ್ನು ಬೆಳೆಯಬೇಕು, ವಿಜ್ಞಾನಿಗಳು ಹೊಸ ಆವಿಷ್ಕಾರವನ್ನು ಮಾಡಬೇಕು, ಅಧಿಕಾರಿಗಳು ಭ್ರಷ್ಟಾಚಾರ ರಹಿತವಾಗಿ ಕೆಲಸವನ್ನು ಮಾಡಬೇಕು, ರಾಜಕಾರಣಿಗಳು ಜನಪ್ರತಿನಿಧಿಗಳು ಸಾಮಾಜಿಕ ಬದ್ಧತೆಯಲ್ಲಿ ರಾಜಕಾರಣವನ್ನು ಮಾಡಬೇಕು, ಪತ್ರಕರ್ತರು ಪತ್ರಿಕಾ ಮಾಧ್ಯಮಗಳು ವಸ್ತುನಿಷ್ಠ ವರದಿಯನ್ನು ಮಾಡಬೇಕು, ಯುವಜನತೆ ತನ್ನ ಪ್ರತಿಭೆಯನ್ನು ಸಮಾಜದ ಒಳಿತಿಗೋಸ್ಕರ ಉಪಯೋಗ ಮಾಡಬೇಕು. ಈ ರೀತಿ ಸಮಾಜದ ಒಳಿತಿಗೆ, ರಾಷ್ಟ್ರದ ಒಳಿತಿಗೆ ನಾವೆಲ್ಲರೂ ಶಕ್ತಿ ಮೀರಿ ಪ್ರಯತ್ನವನ್ನು ಪಟ್ಟರೆ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರು ವಿಕಸಿತ ಭಾರತ 2047 ವಿಕಸಿತ ಭಾರತ ನಿರ್ಮಾಣ ಆಗಬೇಕಾದರೆ ಶಕ್ತಿ ಕಿ ಸಪ್ತಧಾರೆ ಎನ್ನುವಂಥ ಕಲ್ಪನೆಯನ್ನು ಏನು ದೇಶಕ್ಕೆ ಕೊಟ್ಟಿದ್ದಾರೆ, ಅವರ ಕಲ್ಪನೆಯೊಂದಿಗೆ ನಾವೆಲ್ಲರೂ ನಡೆದಾಗ ಖಂಡಿತ 2047 ವಿಕಸಿತ ಭಾರತವಾಗಿ ನಿರ್ಮಾಣ ಆಗ್ತದೆ. ಜಗತ್ತಿನ ಸೂಪರ್ ಪವರ್ ದೇಶ ಭಾರತ ಆಗಿ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಈ ಸಾಧ್ಯತೆ ಅಡಿಯಲ್ಲಿ ನಾವೆಲ್ಲರೂ ಕೈ ಜೋಡಿಸುವ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಶುಭವಾಗಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಎರಡು ಕೈ ಎತ್ತಿ ಹೇಳುವ ಭಾರತ್ ಮಾತಾ ಕೀ ಜೈ, ಬೋಲೋ ಭಾರತ್ ಮಾತಾ ಕೀ ಜೈ, ಬೋಲೋ ಭಾರತ್ ಮಾತಾ ಕೀ ಜೈ. ಈ ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಗರಿಷ್ಠ ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನ ಸನ್ಮಾನಿಸಲಾಯಿತು. ಬಳಿಕ ವಾಣಿ ಆಂಗ್ಲ ಮಾಧ್ಯಮ ಶಾಲೆ ಬೆಳ್ತಂಗಡಿ ಮತ್ತು ಎಸ್ಡಿಎಂ ಆಂಗ್ಲ ಮಾಧ್ಯಮ ಶಾಲೆ ಬೆಳ್ತಂಗಡಿಯ ವಿದ್ಯಾರ್ಥಿಗಳಿಂದ ಆಕರ್ಷಕ ನೃತ್ಯ ಪ್ರದರ್ಶನ ನಡೆಯಿತು.